ಹಾಯ್, ನನ್ನ ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಿಮ್ಮ KS ಗುರೂಜಿ ಮಂಜುನಾಥ್ ಹಾವೇರಿ ಸರ್ ಮಾಡುವ ವಂದನೆಗಳು. ಇವತ್ತು ಎಲ್ಲ ಎಕ್ಸಾಮ್ಗಳಲ್ಲಿ ಒಂದು ಟಾಪಿಕ್ ಅನ್ನ ಕಾಮನ್ ಆಗಿ ಕೇಳ್ತಾ ಇದ್ದಾರೆ. ಸೊ ಅದೇ ಒತ್ತಡ ಪಟ್ಟಿಗಳು. ಹಾಗಾದ್ರೆ ಈ ಒತ್ತಡ ಪಟ್ಟಿಗಳನ್ನ ಇವತ್ತು ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಜೊತೆಗೆ ಆ ಒತ್ತಡ ಪಟ್ಟಿಗಳಿಂದ ಯಾವ್ಯಾವ ಮೆಕ್ಯಾನಿಸಮ್ಸ್ಗಳು ಆಗ್ತವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಇವತ್ತಿನ ಕ್ಲಾಸಲ್ಲಿ ನಾವೇನೇನು ಸ್ಟಡಿ ಮಾಡ್ತೀವಿ ಅಂತ ಅಂದ್ರೆ ಪ್ರೆಷರ್ ಬೆಲ್ಟ್ಸು ಹೆಂಗೆ ಫಾರ್ಮ್ ಆಗ್ತವೆ, ಮಾರುತಗಳು ಹೆಂಗೆ ಫಾರ್ಮ್ ಆಗ್ತವೆ, ಉಷ್ಣಾಂಶ ಮತ್ತು ನಮ್ಮ ಒತ್ತಡಕ್ಕೆ ಯಾವ ರೀತಿಯ ಸಂಬಂಧವಿದೆ, ಲೆಟೆಂಟ್ ಹೀಟ್ ಎಂದರೇನು ಅಥವಾ ಗುಪ್ತೋಷ್ಣ ಎಂದರೇನು, ಅಲ್ಬಿಡೋ ಎಂದರೇನು, ಸ್ಪೆಸಿಫಿಕ್ ಹೀಟ್ ಎಂದರೇನು, ರೈಟ್. ಆಮೇಲೆ ಇದೇ ರೀತಿಯಾಗಿ ಜೆಟ್ ಸ್ಟ್ರೀಮ್ಗಳು ಎಂದರೇನು, ಹಾಗೆ ಜೆಟ್ ಸ್ಟ್ರೀಮ್ಗಳ ಪರಿಣಾಮಗಳು ಯಾವ್ಯಾವಿದಾವೆ, ಮಾನ್ಸೂನ್ ಎಂದರೇನು, ಹಾಗಾದ್ರೆ ಮಾನ್ಸೂನ್ ಅನ್ನ ಯಾವ ಯಾವ ರೀತಿಯಲ್ಲಿ ನಾವು ಸ್ಟಡಿ ಮಾಡಿದೀವಿ, ಹಾಗಾದ್ರೆ ಮಾನ್ಸೂನ್ ಎಕ್ಸಾಕ್ಟ್ ಆಗಿ ನಾವು ಇನ್ನೂ ಪ್ರಿಡಿಕ್ಟ್ ಮಾಡಿದೇವೋ ಅಥವಾ ಪ್ರಿಡಿಕ್ಟ್ ಮಾಡ್ಬೇಕು, ಯಾಕೆ ಆಗ್ತಾ ಇಲ್ಲ, ರೈಟ್. ಈ ಎಲ್ಲ ಅಂಶಗಳನ್ನ ಜೊತೆಗೆ ಈ 3 ಸೆಲ್ಗಳಂತ ಬರ್ತದ, ಕೋಶಗಳಂತ ಬರ್ತದ, ಹೆಡ್ಲಿ ಕೋಶ ಇರ್ಬೋದು, ಫೆರಲ್ ಕೋಶ ಇರ್ಬೋದು, ಅಥವಾ ಪೋಲಾರ್ ಕೋಶ ಇರ್ಬೋದು, ಅಥವಾ ಫ್ರಂಟ್ ಇರ್ಬೋದು. ಹೀಗೆ ಈ ಎಲ್ಲಾ ಅಂಶಗಳನ್ನ ನಾವೇನ್ ಮಾಡೋಣ ಅಂದ್ರೆ ವಿತ್ ಕಾನ್ಸೆಪ್ಚುವಲ್ ಕ್ಲಾರಿಟಿ ಮೂಲಕ ಕಲಿತಾ ಹೋಗೋಣಂತೆ. ಒನ್ಸ್ ಅಗೇನ್ ನಿಮ್ಮೆಲ್ರಿಗೂ ಕೂಡ ನಮ್ಮ KS ಗುರೂಜಿ ಕಡೆಯಿಂದ, ನಿಮ್ಮ ಮಂಜುನಾಥ್ ಹಾವೇರಿ ಸರ್ ಕಡೆಯಿಂದ ವಂದನೆಗಳು. ಸೊ ಹಾಗಾದ್ರೆ ಈಗ ವಿಲ್ ಸ್ಟಾರ್ಟ್ ವಿತ್ ದಿ ರೈಟ್ ಪ್ರೆಷರ್ ಬೆಲ್ಟ್ಸ್, ರೈಟ್. ಸೊ ಏನ್ ಶುರು ಮಾಡೋಣಪ್ಪ ಹಾಗಿದ್ರೆ ನಾವಿಲ್ಲಿ ಒತ್ತಡ ಪಟ್ಟಿಗಳನ್ನ ಶುರು ಮಾಡೋಣ, ರೈಟ್. ಸೊ ಪ್ರೆಷರ್ ಬೆಲ್ಟ್ಸ್, ರೈಟ್. ಏನ್ ಶುರು ಮಾಡೋಣಪ್ಪ ಹಾಗಿದ್ರೆ ನಾವಿಲ್ಲಿ ಪ್ರೆಷರ್ ಬೆಲ್ಟ್ಸ್ ಅಥವಾ ಒತ್ತಡ ಪಟ್ಟಿಗಳನ್ನು ನಾವಿಲ್ಲಿ ಶುರು ಮಾಡುವ. ಸೊ ಹಾಗಿದ್ರೆ ಯಾವುದೇ ಒಂದು ಪ್ರೆಷರ್ ಬೆಲ್ಟ್ ಅನ್ನ ಅಥವಾ ಒತ್ತಡ ಪಟ್ಟಿಗಳನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಸುಮ್ಮನೆ ಅರ್ಥ ಮಾಡ್ಕೊಳ್ಳೋಕ್ಕಿಂತ ವಿತ್ ಬೇಸಿಕ್ಸ್ ಸಮೇತ ಹೋಗೋಣಂತೆ. ಹಾಗಾಗಿ ಈ ಒತ್ತಡ ಪಟ್ಟಿಗಳು ಅಂತ ಏನ್ ಕಾನ್ಸೆಪ್ಟ್ ಇದೆಯಲ್ವ, ಇದು ಯಾವುದರ ಪಾರ್ಟು, ಇದು ಯಾವುದರ ಪಾರ್ಟ್ ಆಗಿದ್ರೆ ಇದು ಪಾರ್ಟ್ ಆಫ್ ಕ್ಲೈಮೆಟಾಲಜಿ. ಸರ್, ಇದು ಯಾವುದರ ಒಂದು ಪಾರ್ಟು, ಯಾವುದರ ಒಂದು ಪಿಲ್ಲರು ಅಂತ ಕೇಳಿದ್ರೆ ನಮ್ಮ ವಾಯುಗುಣಶಾಸ್ತ್ರದ, ರೈಟ್. ಯಾವುದಪ್ಪ ಆಗಿದ್ರೆ ನಮ್ಮ ವಾಯುಗುಣಶಾಸ್ತ್ರದ ಒಂದು ಮೂಲ ಪರಿಕಲ್ಪನೆ ಇದು, ರೈಟ್. ಸೊ ಹಾಗಿದ್ರೆ ಈಗ ನಮ್ಗೆ ಏನಾದ್ರೂ ಒತ್ತಡ ಪಟ್ಟಿಗಳ ಬಗ್ಗೆ ಅರ್ಥ ಆಗ್ಬೇಕಾದ್ರೆ ನಮ್ಗೆ ಏನ್ ಗೊತ್ತಿರಬೇಕಾಗಿದ್ರೆ ಕ್ಲೈಮೆಟಾಲಜಿ. ಹಾಗಿದ್ರೆ ಇನ್ನೂ ಒಂದು ಗೊತ್ತಿರಲಿ, ರೈಟ್. ಈ ಕ್ಲೈಮೆಟಾಲಜಿಯನ್ನ, ವಾಯುಗುಣಶಾಸ್ತ್ರವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಇನ್ನೊಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋಬೇಕಾಗ್ತದ. ಸೊ ಅದೇ ಯಾವ್ದಪ್ಪ ಅಂದ್ರೆ ಫಿಸಿಕಲ್ ಜಿಯೋಗ್ರಫಿ ಅಂತ, ರೈಟ್. ಸೊ ಏನ್ ಡಿಸ್ಕಷನ್ ಮಾಡ್ಬೇಕಾಗತ್ತೆ ನಾವು ಹಾಗಿದ್ರೆ ಇಲ್ಲಿ ಫಿಸಿಕಲ್ ಜಿಯೋಗ್ರಫಿ ಅಂದ್ರೆ ಪ್ರಾಕೃತಿಕ ಭೂಗೋಳ ಶಾಸ್ತ್ರ, ರೈಟ್. ಸೊ ಏನ್ ಡಿಸ್ಕಷನ್ ಮಾಡ್ಬೇಕಾಗತ್ತೆ ನಾವು ಪ್ರಾಕೃತಿಕ ಭೂಗೋಳ ಶಾಸ್ತ್ರದ ಬಗ್ಗೆ ಡಿಸ್ಕಷನ್ ಮಾಡ್ಬೇಕಾಗುತ್ತೆ. ಸರ್ ಯಾಕೆ ಹಾಗೆ ಇದ್ರ ಬಗ್ಗೆ ಡಿಸ್ಕಷನ್ ನಾವು ಮಾಡ್ಬೇಕಾಗ್ತದ ಅಂತಂದ್ರೆ ನಾನು ಹೇಳ್ದಂಗೆ, ರೈಟ್. ನೋಡಿ ಹಾಗಿದ್ರೆ ಇವತ್ತು ಸ್ಕೂಲ್ ಕ್ಲಾಸ್ ಅಲ್ಲಿ ಸೆಷನ್ ಅಲ್ಲಿ ಒತ್ತಡ ಪಟ್ಟಿಗಳ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀನಿ. ಒತ್ತಡ ಪಟ್ಟಿಗಳು ಯಾವುದರ ಒಂದು ಪಿಲ್ಲರ್ ಅಂತ ಕೇಳಿದ್ರೆ, ಯಾವುದರ ಆಧಾರ ಸ್ತಂಭ ಅಂತ ಕೇಳಿದ್ರೆ ಕ್ಲೈಮೆಟಾಲಜಿ ಆಧಾರ ಸ್ತಂಭ. ಹಾಗಾದ್ರೆ ಕ್ಲೈಮೆಟಾಲಜಿ ಯಾವುದರ ಆಧಾರ ಸ್ತಂಭ? ಇದು ನಮ್ಮ ಫಿಸಿಕಲ್ ಜಿಯೋಗ್ರಫಿಯ ಅಥವಾ ಪ್ರಾಕೃತಿಕ ಭೂಗೋಳ ಶಾಸ್ತ್ರದ ಒಂದು ಮುಖ್ಯವಾಗಿರ್ತಕ್ಕಂಥ ಆಧಾರ ಸ್ತಂಭ, ರೈಟ್. ಸೊ ಹಾಗಾಗಿ ವಿ ಕ್ಯಾನ್ ಸೇ ದಟ್, ರೈಟ್. ವಿ ಕ್ಯಾನ್ ಸೇ ದಟ್ ಇದೇನಾದ್ರೂ ಅರ್ಥ ಆಗ್ಬೇಕು ಅಂದ್ರೆ ಇದ್ರ ಬಗ್ಗೆ ಕ್ಲಾರಿಟಿ ಇರಬೇಕು, ಇದ್ರ ಬಗ್ಗೆ ಕ್ಲಾರಿಟಿ ಇರಬೇಕು ಅಂದ್ರೆ ಇದ್ರ ಬಗ್ಗೆ ಕ್ಲಾರಿಟಿ ಇರಬೇಕು. ಹಾಗೆ 1 by 1 ನೋಡ್ತಾ ಹೋಗೋಣಂತೆ, ರೈಟ್. ಹಾಗಿದ್ರೆ ಏನ್ ಹಾಗಿದ್ರೆ ವಾಟ್ ಯು ಮೀನ್ ಬೈ, ನಿಮ್ಮ ಪ್ರಕಾರ, ಯಾರ ಪ್ರಕಾರ? ನಿಮ್ಮ ಪ್ರಕಾರ ಏನಾಗಿದೆ ಪ್ರಾಕೃತಿಕ ಭೂಗೋಳ ಶಾಸ್ತ್ರವೆಂದರೆ, ರೈಟ್. ಏನು ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಅಂದ್ರೆ ಗೊತ್ತಿರಲಿ. ಇಟ್ಸ್ ಅ ಡಿಸಿಪ್ಲಿನ್ ಆಫ್ ಜಿಯೋಗ್ರಫಿ, ರೈಟ್. ಇದು ಯಾವುದರ ಒಂದು ಭಾಗ? ಡಿಸಿಪ್ಲಿನ್ ಆಫ್ ಜಿಯೋಗ್ರಫಿ ಇನ್ ವಿಚ್, ರೈಟ್, ಟೆಂಪರೇಚರ್, ಪ್ರೆಷರ್, ರೈಟ್, ಅಗೇನ್ ಡೆನ್ಸಿಟಿ, ಮಾಸ್, ವಾಲ್ಯೂಮ್, ರೈಟ್, ಅಂಡ್ ಲೈಕ್ ಈ ತರ ಏನಾಗಿದ್ರೆ ಉಷ್ಣಾಂಶ ಇರಬಹುದು, ಒತ್ತಡ ಇರಬಹುದು, ಸಾಂದ್ರತೆ ಇರಬಹುದು, ಮಾಸ್ ರಾಶಿ ಇರಬಹುದು, ಅಥವಾ ಗಾತ್ರ ಇರಬಹುದು, ರೈಟ್. ಇವುಗಳ ಮಧ್ಯೆ ಇರ್ತಕ್ಕಂತಹ ವ್ಯತ್ಯಾಸ ಮತ್ತು ಇವುಗಳು ಒಂದಕ್ಕೊಂದು ಯಾವ ರೀತಿಯ ಪರಿಣಾಮವನ್ನ ಬೀರ್ತವೆ ಅಂದ್ರೇನು? ಈ ಟೆಂಪರೇಚರು ಪ್ರೆಷರ್ ಮೇಲೆ,
ಈ ಪ್ರೆಷರು ಟೆಂಪರೇಚರ್ ಮೇಲೆ, ಅಥವಾ ಈ ಟೆಂಪರೇಚರು ಡೆನ್ಸಿಟಿ ಮೇಲೆ, ಅಥವಾ ಈ ಡೆನ್ಸಿಟಿ ಅಗೇನ್ ವಾಲ್ಯೂಮ್ ಮೇಲೆ, ಹೀಗೆ ಒಂದಕ್ಕೊಂದು ಪರಿಣಾಮವನ್ನ ದೇ ಇನ್ಫ್ಲೂಯೆನ್ಸ್ ಪ್ರಭಾವವನ್ನ ಬೀರ್ತವೆ. ಹಾಗಾದ್ರೆ ಈ ಪ್ರಭಾವದಿಂದ ರೈಟ್ ನಮ್ಮ ವೆದರ್ ಅಲ್ಲಿ, ನಮ್ಮ ಸೀಸನ್ ಅಲ್ಲಿ, ನಮ್ಮ ಕ್ಲೈಮೇಟ್ ಅಲ್ಲಿ ಕೆಲವೊಂದು ಬದಲಾವಣೆಯನ್ನು ತರ್ತದೆ. ಹಾಗಾದ್ರೆ ಏನು ಫಿಸಿಕಲ್ ಜಿಯೋಗ್ರಫಿ ಅಂದ್ರೆ ದ ಫಿಸಿಕಲ್ ಪ್ಯಾರಾಮೀಟರ್ಸ್, ಇವೆಲ್ಲವನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರಾಕೃತಿಕ ಅಂಶಗಳು. ರೈಟ್, ದ ಫಿಸಿಕಲ್ ಪ್ಯಾರಾಮೀಟರ್ಸ್ ಏನಂತ ಕರಿತೀವಿ ಹಾಗಿದ್ರೆ ಓಕೆ, ದ ಫಿಸಿಕಲ್ ಪ್ಯಾರಾಮೀಟರ್ಸ್, ದ ಪ್ರಾಕೃತಿಕ ಅಂಶಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈ ಪ್ರಾಕೃತಿಕ ಅಂಶಗಳ ಬಗ್ಗೆ ಸ್ಟಡಿ ಮಾಡ್ತಕ್ಕಂತಹ ಜಿಯೋಗ್ರಫಿಯ ಒಂದು ಡಿಸಿಪ್ಲಿನ್, ಓಕೆ, ಒಂದು ವಿಭಾಗ, ಆ ಒಂದು ವಿಭಾಗವನ್ನೇ ನಾವು ಏನಂತ ಕರಿತೀವಿ, ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಹಾಗಿದ್ರೆ ಸೊ ಇದು ಫಸ್ಟ್ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು. ಹಾಗಾದ್ರೆ ಒಂದು ಕ್ಲಾರಿಟಿ ಏನ್ ಸಿಕ್ತಾಗಿದ್ರೆ ಇಲ್ಲಿ ಫಿಸಿಕಲ್ ಪ್ಯಾರಾಮೀಟರ್ಸ್ ಹಾಗೆ ಒಂದಕ್ಕೊಂದು ಯಾವ ರೀತಿಯ ಇನ್ಫ್ಲೂಯೆನ್ಸ್ ಮಾಡ್ತವೆ ಅನ್ನೋದನ್ನ ನಾವೇನ್ ಕರಿತೀವಿ ಫಿಸಿಕಲ್ ಜಿಯೋಗ್ರಫಿ. ಹಾಗಿದ್ರೆ ಕ್ಲೈಮೆಟಾಲಜಿ ಅನ್ನೋದು ಯಾವುದರ ಒಂದು ಭಾಗ, ಫಿಸಿಕಲ್ ಜಿಯೋಗ್ರಫಿಯ ಒಂದು ಭಾಗ. ಹಾಗಾಗಿ ಇಲ್ಲಿ ವಾಟ್ ಯು ಮೀನ್ ಬೈ ಕ್ಲೈಮೆಟಾಲಜಿ ಅಂತ. ಹಾಗಾದ್ರೆ ಕ್ಲೈಮೆಟಾಲಜಿ ಎಂದರೇನು ಅಂತ ನೀವೇನಾದ್ರೂ ಕೇಳಿದ್ರೆ ರೈಟ್, ಸೊ ಗೊತ್ತಿರಬೇಕು. ಇಟ್ಸ್ ಅ ಬ್ರಾಂಚ್ ಆಫ್ ಜಿಯೋಗ್ರಫಿ, ಇಟ್ಸ್ ಅ ಬ್ರಾಂಚ್ ಆಫ್ ಫಿಸಿಕಲ್ ಜಿಯೋಗ್ರಫಿ, ರೈಟ್, ಇನ್ ವಿಚ್ ಯಾವುದರಲ್ಲಿ ಅಂದ್ರೆ ನಾವ್ ಏನ್ ಸ್ಟಡಿ ಮಾಡಬೇಕು ಅಂದ್ರೆ ಉಷ್ಣಾಂಶ. ಫಸ್ಟ್ ಏನಾಗಿದ್ರೆ ಟೆಂಪರೇಚರ್, ರೈಟ್, ಉಷ್ಣ, ರೈಟ್, ಟೆಂಪರೇಚರ್ ಇರಬಹುದು, ಪ್ರೆಷರ್, ರೈಟ್, ಸೊ ಏನಾಗಿದ್ರೆ ಸೊ ಒತ್ತಡ ಇರಬಹುದು, ರೈಟ್, ಸೊ ಒತ್ತಡ ಇರಬಹುದು, ರೈಟ್, ಅದೇ ರೀತಿಯಾಗಿ ಯಾವ್ಡಿಟಿ ಹ್ಯೂಮಿಡಿಟಿ ಇರಬಹುದು, ರೈಟ್, ಹ್ಯೂಮಿಡಿಟಿ ದಟ್ ಇಸ್ ಅದು ನಾವು ಆರ್ದ್ರತೆ, ರೈಟ್, ಏನ ಕರಿತೀವಿ ನಾವು ಸೊ ಆರ್ದ್ರತೆ ಅಂತ ಕರಿತೀವಿ. ಜೊತೆಗೆ ಅಗೇನ್ ಇಲ್ಲಿ ಯಾವ್ದು ಸ್ಟಡಿ ಮಾಡ್ಬೇಕಾಗ್ತದೆ ನಾವಿಲ್ಲಿ ಏರ್ ಮಾಸ್, ದಟ್ ಇಸ್ ದ ವಾಯು ರಾಶಿ, ರೈಟ್, ಏನ ಕರಿತೀವಿ ನಾವಿಲ್ಲಿ ವಾಯು ರಾಶಿ. ಹಾಗಾಗಿ ಇವುಗಳ ಮಧ್ಯೆ ರೈಟ್ ಹೇಗೆ ರಿಲೇಶನ್ಶಿಪ್ ಇದೆ, ಸಂಬಂಧ ಹೇಗಿದೆ, ರೈಟ್, ಓಕೆ, ಆ ಸಂಬಂಧ ಒಂದಕ್ಕೊಂದು ಯಾವ ರೀತಿಯ ಪ್ರಭಾವವನ್ನ ಬೀರ್ತವೆ. ಹಾಗಾದ್ರೆ ಈ ಪ್ರಭಾವ ಯಾವುದರ ಮೇಲೆ, ನಮ್ಮ ವಾಯುಗುಣದ ಮೇಲೆ, ನಮ್ಮ ಹವಾಮಾನದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನುವುದನ್ನೇ ನಾವೇಂತ ಕರಿತೀವಿ ಕ್ಲೈಮೆಟಾಲಜಿ, ವಾಯುಗುಣಶಾಸ್ತ್ರ ಅಂತ ಕರಿತೀವಿ. ಏನಾಗಿದ್ರೆ ಹೌ ಟೆಂಪರೇಚರ್ ಇನ್ಫ್ಲೂಯೆನ್ಸಸ್ ಪ್ರೆಷರ್, ಅಥವಾ ಹೌ ಪ್ರೆಷರ್ ಇನ್ಫ್ಲೂಯೆನ್ಸಸ್ ಟೆಂಪರೇಚರ್, ಆರ್ ಹೌ ಟೆಂಪರೇಚರ್ ಇನ್ಫ್ಲೂಯೆನ್ಸಸ್ ಏರ್ ಮಾಸ್ ಅಂಡ್ ಹೌ ಏರ್ ಮಾಸ್ ಇನ್ಫ್ಲೂಯೆನ್ಸಸ್ ಟೆಂಪರೇಚರ್, ಅಥವಾ the how air mass influences pressure and the same the pressure can influence the air mass, and similarly right how the air mass influences the humidity and how the humidity influences air mass, and similarly how the air humidity influences temperature, or else how the temperature influences humidity, or else how the humidity influences what, so pressure, or how the pressure influences humidity, and the entire system of studying. ಹಾಗಾದ್ರೆ ಈ ಎಂಟೈರ್ ಸಿಸ್ಟಮ್ ಆಫ್ ಸ್ಟಡಿಯಿಂಗ್ ಅನ್ನ ಸೊ ನಾವು ಯೂಶುವಲಿ ಏನಂತ ಕರಿತೀವಿ ಅಂತ ಕೇಳಿದ್ರೆ ಇದನ್ನೇ ನಾವು ವಾಯುಗುಣಶಾಸ್ತ್ರ, ರೈಟ್, ಸೊ ಏನಂತ ಕರಿತೀವಿ ಹಾಗಾದ್ರೆ ವಾಯುಗುಣಶಾಸ್ತ್ರ ಅಂತ ಹೇಳಿ ಕರಿತೀವಿ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಹಾಗಿದ್ರೆ ಕ್ಲೈಮೆಟಾಲಜಿಯ ನೋಡಿ ಪ್ರೆಷರ್ ಬೆಲ್ಟ್ ಅನ್ನು ಹೋಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಪ್ರೆಷರ್ ಬೆಲ್ಟ್ ಕ್ಲೈಮೆಟಾಲಜಿಯ ಒಂದು ಟಾಪಿಕ್, ಕ್ಲೈಮೆಟಾಲಜಿ ಅನ್ನೋದು ಫಿಸಿಕಲ್ ಜಿಯೋಗ್ರಫಿಯ ಒಂದು ಟಾಪಿಕ್. ಹಾಗಾದ್ರೆ ಫಿಸಿಕಲ್ ಜಿಯೋಗ್ರಫಿ ಅಂದ್ರೆ ಗೊತ್ತಾಯ್ತು. ಹಾಗಾದ್ರೆ ಫಿಸಿಕಲ್ ಜಿಯೋಗ್ರಫಿ ಅರ್ಥ ಆಗ್ತಾ ಇದ್ದಂಗೆ ನನಗೆ ಏನ್ ಗೊತ್ತಾಯ್ತಿಲ್ಲ, ಕ್ಲೈಮೆಟಾಲಜಿ ಅಂದ್ರೇನು, ಅದರಲ್ಲಿ ಇರ್ತಕ್ಕಂತಹ ಇಂಪಾರ್ಟೆಂಟ್ ಪಿಲ್ಲರ್ಸ್ ಯಾವುದು ಅಂತ. ಹಾಗೆ ಎಂಟೈರ್ ನಿಮ್ಮ ಕ್ಲೈಮೆಟಾಲಜಿಯಲ್ಲಿ ನೀವು ಎಷ್ಟು ಪ್ಯಾರಾಮೀಟರ್ಸ್ ಬಗ್ಗೆ ಸ್ಟಡಿ ಮಾಡ್ಬೇಕಾಗ್ತದೆ ಅಂದ್ರೆ ಓನ್ಲಿ ದ 4 ಪಿಲ್ಲರ್ಸ್ ಇದೆ. ಯಾವ್ದ್ಯಾವ್ದು ದ ಕಾರ್ನರ್ ಸ್ಟೋನ್ಸ್ ಅಂತಂದ್ರೆ ಇಲ್ಲಿ ನಿಮ್ಮ ಟೆಂಪರೇಚರ್, ದ ಪ್ರೆಷರ್, ಏರ್ ಮಾಸ್ ಅಂಡ್ ಹ್ಯೂಮಿಡಿಟಿ, ಇವುಗಳನ್ನ ನೀವು ಕರೆಕ್ಟ್ ಆಗಿ ಕನೆಕ್ಟ್ ಮಾಡಿ ಓದಿದ್ದೆ ಆದ್ರೆ ಇಟ್ ಈಸ್ ಡನ್. ಕ್ಲಿಯರಾ? ಎಸ್. ಆದ್ರೆ ಈಗ ನಾನು ಇವತ್ತು ಒತ್ತಡ ಪಟ್ಟಿಗಳ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀನಿ. ಓಕೆ, ಅಂದ್ರೆ ನಾನಿಲ್ಲಿ ಟೆಂಪರೇಚರ್ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಇದೆ, ಹ್ಯೂಮಿಡಿಟಿಯ ಬೇರೆ ಬೇರೆ ಕಾನ್ಸೆಪ್ಟ್ಗಳಿದಾವೆ, ಏರ್ ಮಾಸ್ನ ಬೇರೆ ಬೇರೆ ಕಾನ್ಸೆಪ್ಟ್ಗಳಿದಾವೆ. ಬಟ್ ಇಲ್ಲಿ ಸ್ವಲ್ಪ ಲಿಂಕ್ ಆಗುತ್ತೆ, ಅದನ್ನ ಹೇಳ್ತೀನಿ. ಓಕೆ, ಆದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಯೂಶುವಲಿ ಯಾವ್ದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದೀವಿ ಅಂತ ಕೇಳಿದ್ರೆ ಯಾವ್ದ್ರ ಬಗ್ಗೆ ಹಾಕಿದ್ರೆ ಪ್ರೆಷರ್. 4 ಪಿಲ್ಲರ್ಸ್ ಇದೆ. ಓಕೆ, ಆ 4 ಪಿಲ್ಲರ್ ಅಲ್ಲಿ ಪ್ರೆಷರ್ ಅನ್ನ ಪಿಕ್ ಮಾಡ್ತಾ ಇದ್ದೀನಿ, ಒತ್ತಡವನ್ನ ಪಿಕ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಈ ಒತ್ತಡದ ಅಂಶನೇ ಇದರ ಭಾಗವೇ ಯಾವುದು ಅಂತ ಕೇಳಿದ್ರೆ ಸೊ ನಮ್ಮ ಒತ್ತಡ ಪಟ್ಟಿಗಳು.
ಹಾಗಾದ್ರೆ ಒತ್ತಡ ಪಟ್ಟಿ ಓಕೆ ಪಟ್ಟಿ ಏನಿದೆ ಅಲ್ವಾ ಇಟ್ಸ್ ಅ ಪಾರ್ಟ್ ಆಫ್ ನಮ್ಮ ಯಾವುದೋ ದ ಪ್ರೆಷರ್ ಪಿಲ್ಲರ್. ಹಾಗಾದ್ರೆ ಈಗ ಇದು ಅರ್ಥ ಆಗ್ಬೇಕು ಅಂದ್ರೆ ಈಗ ಯಾವುದೋ ನಮ್ಮ ಒತ್ತಡ ಪಟ್ಟಿಗಳು, ಹಾಗಾದ್ರೆ ಕೆಲವೊಂದು ಬೇಸಿಕ್ಸ್ ಗಳನ್ನ ನಾವು ನೋಡ್ತಾ ಹೋಗ್ಬೇಕಾಗ್ತದೆ. ಹಾಗಾಗಿ ಇದೆಲ್ಲ ಕ್ಲಾರಿಟಿ ಸಿಕ್ತು ನೋಡಿ. ಹಾಗಿದ್ರೆ ಈಗ ಹೇಳೋದಾದ್ರೆ ಸೊ ಏನ್ ಡಿಸ್ಕಷನ್ ಮಾಡ್ತಾ ಇದೀವಪ್ಪ ಹಾಗಿದ್ರೆ ನಾವಿಲ್ಲಿ ಸೊ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಿ ಸೊ ಫಿಸಿಕಲ್ ಜಿಯೋಗ್ರಫಿ, ಪ್ರಾಕೃತಿಕ ಭೂಗೋಳ ಶಾಸ್ತ್ರ, ರೈಟ್. ಸೊ ಫಿಸಿಕಲ್ ಜಿಯೋಗ್ರಫಿ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ, ರೈಟ್. ಓಕೆ, ಗೊತ್ತಿರಲಿ ಒಂದ್ಸರಿ ಕನ್ನಡದಲ್ಲಿ ಹೇಳಿದ್ದೀನಿ. ಸೊ ರೈಟ್, ಹಾಗಿದ್ರೆ ಇದು ನಾವು ಒಂದು ಸಬ್ ಭಾಗನ ಯಾವುದಂತ ಹೇಳಿದೆ ನಾನಿಲ್ಲಿ, ಕ್ಲೈಮೆಟಾಲಜಿ, ರೈಟ್. ಸೊ ವಾಯು ಗುಣಶಾಸ್ತ್ರ. ಸೊ ಇದರಲ್ಲಿ 4 ಪಿಲ್ಲರ್ಸ್ ಇದೆ, ರೈಟ್. ಯಾವ್ದ್ಯಾವ್ದು 4 ಪಿಲ್ಲರ್ಸ್ ಆಗಿದ್ರೆ ಸೊ ನಮ್ಮ ಕನ್ವೀನಿಯೆಂಟ್ಗೆ ನಾನು ಬರೆಯೋದಾದ್ರೆ ದ ಫಸ್ಟ್ ಪಿಲ್ಲರೇ ಸೊ ಯಾವುದಪ್ಪ ಹಾಗಿದ್ರೆ ಫಸ್ಟ್ ಪಿಲ್ಲರೇ ಇಲ್ಲಿ ಸೊ ರೈಟ್ ಟೆಂಪರೇಚರ್. ಓಕೆ, ಯಾವುದಾಗಿದೆ ಫಸ್ಟ್ ಪಿಲ್ಲರೇ ಉಷ್ಣ, ರೈಟ್. ದ ಫಸ್ಟ್ ಪಿಲ್ಲರ್ ಈಸ್ ಸೊ ಉಷ್ಣ ಅಂತ ಹೇಳಿ ಕರಿತೀನಿ ನಾನಿಲ್ಲಿ. ಓಕೆ, ಉಷ್ಣ ಅಂತ ಕರಿತಾ ಇದ್ದೀನಿ, ರೈಟ್. ಸೊ ಅದೇ ರೀತಿಯಾಗಿ ಸೊ ಎರಡನೇ ಪಿಲ್ಲರೇ ಸೊ ಯಾವುದಪ್ಪ ಅಂತ ಕೇಳಿದ್ರೆ ಸೊ ಅದೇ ನಮ್ಮ ಪ್ರೆಷರ್. ಸೊ ಯಾವುದಪ್ಪ ಹಾಕಿದ್ರೆ ಇಲ್ಲಿ ಎರಡನೇದೇ ಯಾವುದು ಅಂತ ಕೇಳಿದ್ರೆ ಇಟ್ಸ್ ಅ ಪ್ರೆಷರ್ ಅಥವಾ ಒತ್ತಡ, ರೈಟ್. ಸೊ ಏನಂತ ಕರಿತೀವಿ ನಾವು ಅದಕ್ಕೆ ಸೊ ಒತ್ತಡ ಅಂತ ಕರಿತೀವಿ. ಅದೇ ರೀತಿಯಾಗಿ ಇನ್ನೊಂದು ಪಿಲ್ಲರ್ ನಾನು ಹೇಳಿದೆ, ಸೊ ರೈಟ್. ಅದು ಯಾವ ಪಿಲ್ಲರ್ ಅಪ್ಪ ಅಂತ ಹೇಳಿದ್ರೆ ಇಟ್ ಈಸ್ ಆಕ್ಚುಲಿ ದಿ ಪಿಲ್ಲರ್ ಆಫ್ ಏನಾಗಿದ್ರೆ ಸೊ ಹ್ಯೂಮಿಡಿಟಿ, ಆರ್ದ್ರತೆ, ರೈಟ್. ಯಾವುದಾಗಿದ್ರೆ ಇಲ್ಲಿ ಸೊ ಹ್ಯೂಮಿಡಿಟಿ ಅಥವಾ ಸೊ ಆರ್ದ್ರತೆ ಅಂತ ಹೇಳಿದೆ. ಸಿಮಿಲರ್ಲಿ ಮತ್ತೊಂದು ಪಿಲ್ಲರ್ ಸೊ ಯಾವುದಪ್ಪ ಅಂತ ತೆಗೆದುಕೊಳ್ಳೋದಾದ್ರೆ ಸೊ ವಿ ಆರ್ ಟೇಕಿಂಗ್ ಹಿಯರ್ ಸೊ ರೈಟ್ ಯಾವುದು ಯೂಶುವಲಿ ಏರ್ ಮಾಸ್. ಓಕೆ, ನೀವು ಕ್ಲಾಸನ್ನು ಕೇಳ್ತಾ ಹೋದ್ರೆ ಗೊತ್ತಾಗ್ಬಿಡುತ್ತೆ ಎಕ್ಸಾಕ್ಟ್ ಆಗಿ ಓಕೆ ಯಾವ ಕಾನ್ಸೆಪ್ಟ್ ಅನ್ನ ಎಲ್ಲಿ ಲಿಂಕ್ ಮಾಡ್ಬೋದು, ರೈಟ್. ಸೊ ಇದರಲ್ಲಿ ಸೊ ರೈಟ್ ನಾವು ಹಾಗಿದ್ರೆ ಇವತ್ತಿನ ಕ್ಲಾಸಲ್ಲಿ ಯಾವುದನ್ನ ವಿ ಆರ್ ಆಪ್ಟೆಡ್ ಅಂತ ಕೇಳಿದ್ರೆ ಸೊ ರೈಟ್ ವಿ ಚೂಸನ್ ಅಂಡ್ ವಿ ಆಪ್ಟೆಡ್ ಸೊ ಯಾವುದು ಅಂದ್ರೆ ಪ್ರೆಷರ್. ಯಾವುದನ್ನು ಚೂಸ್ ಮಾಡಿದ್ದೀನಿ ನಾನು ಹಾಗಿದ್ರೆ ಐ ಹ್ಯಾವ್ ಟೇಕನ್ ಹಿಯರ್ ಸೊ ಪ್ರೆಷರ್ ಫಾರ್ ಓಕೆ ಟುಡೇ ಸ್ಟಡಿ, ರೈಟ್. ಸೊ ಒತ್ತಡವನ್ನ ತೆಗೆದುಕೊಳ್ತಾ ಇದ್ದೀನಿ. ಈಗ ಸೊ ಇದರ ರಿಲೇಟೆಡ್ ನಾವೇನ್ ಮಾಡ್ತಾ ಹೋಗೋಣ ಅಂದ್ರೆ ಸೊ 1 by 1 ಸೊ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಏನಾದ್ರೂ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ಈಸಿಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿ ಒತ್ತಡ ಪಟ್ಟಿಗಳು ಅಥವಾ ಸೊ ದ ಪ್ರೆಷರ್ ಬೆಲ್ಸ್ ಅನ್ನ ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಕ್ಲಿಯರ್ ಇದು? ಎಸ್. ಏನಾಗಿದೆ ಬೇಸಿಕ್ ಪರಿಕಲ್ಪನೆಗಳು ಅಂದ್ರೆ ಸೊ ರೈಟ್ ಸೊ ಪ್ರೆಷರ್ ಅನ್ನು ತೆಗೆದುಕೊಳ್ತಾ ಇದ್ರಿ. ಇದರಲ್ಲಿ ಓಕೆ ನೋಡಿ ಫಸ್ಟ್ ಕಾನ್ಸೆಪ್ಟೇ ನಮ್ಮ ತಲೆಗೆ ಬರ್ತಕ್ಕಂಥದ್ದು ಯಾವುದು ಅಂದ್ರೆ ಸರ್ ಹಾಗಿದ್ರೆ ವಾಟ್ ಡು ಯು ಮೀನ್ ಬೈ ದಿ ಪ್ರೆಷರ್? ಹೌದಲ್ಲ, ಫಸ್ಟ್ ತಲೆಗೆ ಬರ್ತಕ್ಕಂಥದ್ದು ಏನಾಗಿದ್ರೆ ಸರ್ ಒತ್ತಡ ಅಂದ್ರೆ ಬರುತ್ತಲ್ಲ ತಲೆಗೆ? ಎಸ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸೊ ಫಸ್ಟ್ ಹಾಗೆ ನಾವು ಇಲ್ಲಿ ಏನ್ ತಿಳ್ಕೋಬೇಕು ಅಂದ್ರೆ ಸರ್ ಹಾಗಿದ್ರೆ ವಾತಾವರಣವೆಂದರೇನು ಫಸ್ಟ್ ಗೊತ್ತಿರಬೇಕಾಗಿದೆ. ಹಾಗಿದ್ರೆ ಅಟ್ಮಾಸ್ಫಿಯರ್, ರೈಟ್. ಏನದು? ವಾತಾವರಣ, ರೈಟ್. ವಾತಾವರಣ. ಓಕೆ, ಹಾಗಿದ್ರೆ ಅಟ್ಮಾಸ್ಫಿಯರ್ ಅಂದ್ರೆ ಏನಂತ ಗೊತ್ತಿರಬೇಕು. ಫಸ್ಟ್ ಬೇಕಾಗಿರೋದೇ ಅದೇ ಅಲ್ವಾ? ಹಾಗೆ ಏನು ವಾತಾವರಣ ಅಂದ್ರೆ ಇಟ್ ಈಸ್ ಅ ಬ್ಲಾಂಕೆಟ್ ಆಫ್ ಏನಂತ ಕರಿಬಹುದು ಹಾಗಿದ್ರೆ ಇಟ್ಸ್ ಅ ಬ್ಲಾಂಕೆಟ್ ಆಫ್ ಏರ್. ಇದು ಒಂದು ಗಾಳಿಯ ಹೊದಿಕೆ ಅಂತ ಹೇಳಿ ಕರೀತೀವಿ. ಏನಂತ ಕರಿಬಹುದು? ಒಂದು ಗಾಳಿಯ ಕಣಗಳ ಹೊದಿಕೆ, ರೈಟ್. ಇಟ್ಸ್ ಅ ಬ್ಲಾಂಕೆಟ್ ಆಫ್ ಏರ್. ಹಾಗಾದ್ರೆ ಏನಿದೆ ಅನ್ನಂಗಾಯ್ತು ಇಲ್ಲಿ ಈ ತರ ಏರ್ ಮಾಲಿಕ್ಯೂಲ್ಸ್ ಇದೆ ಅಂತ. ಏನಿದೆ ಅನ್ನಂಗಾಯ್ತು ಹಾಗಿದ್ರೆ ಈ ಏರ್ ಮಾಲಿಕ್ಯೂಲ್ಸ್ ಇದೆ ಅಥವಾ ಏರ್ನ ಗಾಳಿಯ ಕಣಗಳಿದಾವೆ, ರೈಟ್. ನಾ ಏನ್ ತೆಗೆದುಕೊಳ್ತಾ ಇದ್ದೀನಿ ಒಂದು ಸರ್ಟೇನ್ ಪ್ರದೇಶ. ಏನ್ ತೆಗೆದುಕೊಳ್ತಾ ಇದ್ದೀನಪ್ಪ ನಾ ಇಲ್ಲಿ? ಏರಿಯಾ. ಅರ್ಥ ಆಯ್ತಲ್ಲ? ಅಟ್ಮಾಸ್ಫಿಯರು ಏರಿಯಾ. ಆ ಏರಿಯಾದೊಳಗೆ ಏನಿದೆ ಹಾಗಿದ್ರೆ ಇಲ್ಲಿ ಗಾಳಿಯ ಕಣಗಳಿದೆ, ರೈಟ್. ಫಸ್ಟ್ ಪಾಯಿಂಟ್. ಈಗ ಹಾಗಿದ್ರೆ ಇದನ್ನೇ ನಾವು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಈ ಗಾಳಿಯ ಕಣಗಳಿದಾವೆ ಅಂತ ಅಂದ್ರೆ ಸೊ ರೈಟ್ ಯೂಶುವಲಿ ರೈಟ್ ದೇ ಹ್ಯಾವ್ ವಾಟ್? ಈ ಗಾಳಿಯ ಕಣಗಳಿದಾವೆ ಅಂತ ಅಂದ್ರೆ ದೇ ಹ್ಯಾವ್ ದೇರ್ ಓನ್ ಏನಿರುತ್ತೆ? ಮಾಸ್ ಇದ್ದೇ ಇರುತ್ತೆ. ಮಾಸ್ ಇರುತ್ತೆ ಇಲ್ಲ, ಪ್ರತಿಯೊಂದು ಮ್ಯಾಟ್ರಿಗೂ ಏನಿರುತ್ತೆ? ಮಾಸ್ ಇರುತ್ತೆ. ಹಾಗಾಗಿ ಏನಿದೆ ಅಂತಂದ್ರೆ ಜಸ್ಟ್ ಹಾಗೆ ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಹಾಗಾದ್ರೆ ಏರ್ ಕಣಗಳು ಓಕೆ ಗಾಳಿಯ ಕಣಗಳು ಹ್ಯಾವ್ ದೇರ್ ಓನ್ ಮಾಸ್ ಏನಿದೆ ಹಾಗೆ ರಾಶಿ ಇದ್ದೇ ಇರ್ತದೆ. ಹಾಗಾದ್ರೆ ಯಾವಾಗ ಯಾವುದೇ ಒಂದು ವಸ್ತುವಿಗೆ ರಾಶಿ ಇದೆ ಅಂದ್ರೆ ಅದ್ರ ಮೇಲೆ ಏನ್ ಆಕ್ಟ್ ಆಗ್ತದ? ಯೂಶುವಲಿ ನಮಗೆ ಗೊತ್ತೇ ಇದೆ. ಸೊ ಏನ್ ಆಕ್ಟ್ ಆಗುತ್ತೆ ಹಾಗಿದ್ರಲ್ಲಿ? ಗ್ರಾವಿಟಿ, ಅದಾದ ಗ್ರಾವಿಟೇಷನಲ್ ಫೋರ್ಸ್ ಏನ್ ಆಕ್ಟ್ ಆಗ್ತದೆ ಇಲ್ಲಿ? ಸೊ ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವ ಬಲ, ರೈಟ್. ಏನು? ಸೊ ಗುರುತ್ವ ಬಲ ಆಕ್ಚುಲಿ ಏನಾಗ್ತಾ ಇರುತ್ತೆ ಇಲ್ಲಿ? ಆಕ್ಟ್ ಆಗ್ತಾ ಇರುತ್ತೆ. ಹಾಗಾದ್ರೆ ಈಗ ಸೊ ಒಂದು ಕ್ಲಾರಿಟಿ ಏನ್ ಸಿಕ್ತು ಅಂತ ಅಂದ್ರೆ ಎಲ್ಲೆಲ್ಲಿ ಏರ್ ಓಕೆ ಕಣಗಳು ಇರ್ತಾವಲ್ಲ ಅಲ್ಲಿ ಏನಿದೆ ಅಂದಂಗ ಆಯ್ತು. ಹಾಗಿದ್ರೆ ಸೊ ಮಾಸ್ ಇದೆ ಇಂಟು ಏನಿದೆ ಅಂದಂಗ ಆಗಿತ್ತು ಹಾಗಿದ್ರೆ ಇಂಟು
ಜಿ ಅಂದ್ರೆ ಗ್ರಾವಿಟಿ ಆಕ್ಟ್ ಆಗ್ತಾ ಇದೆ. ಹಾಗಿದ್ರೆ ಮಾಸ್ ಇಂಟು ಗ್ರಾವಿಟಿಗೆ ನಾವು ಏನಂತ ಕರಿತೀವಿ, ಹಾಗಿದ್ರೆ ವೇಟ್ ಅಂತ ಹೇಳಿ ಕರಿತೀವಿ. ದಟ್ ಮೀನ್ಸ್ ತೂಕ ಏನಂತ ಕರಿತಾ ಇದೀವಿ ನಾವು, ಹಾಗಿದ್ರೆ ಇದಕ್ಕೆ ತೂಕ ಅಂತ ಹೇಳಿ ಕರಿತಾ ಇದೀವಿ. ಹಾಗಾದ್ರೆ ಈಗ ಸೊ ತೂಕ ಅಂದ್ರೆ ಏನಪ್ಪಾ ಅಂತ ಅಂದಾಗ ಯೂಶುವಲಿ ಭಾರ ಹಾಕ್ತಾ ಇರೋದು, ತೂಕ ಅಂದ್ರೆ ಭಾರ ಅಲ್ವಾ, ಹಾಗಾದ್ರೆ ಭಾರ ಹಾಕ್ತಾ ಇದೆ. ಹಾಗಿದ್ರೆ ಭಾರ ಹಾಕ್ತಾ ಇದೆ ಅಂದ್ರೆ ಸಮಥಿಂಗ್ ಲೈಕ್ ನೋಡಿ, ಅದನ್ನೇ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗಿದ್ರೆ ವೇಟ್ ಇಸ್ ಈಕ್ವಲ್ ಟು ಏನ್ ಹಾಗಿದ್ರೆ ಅದೊಂದು ಇಟ್ಸ್ ಅ ಫೋರ್ಸ್, ಏನಿದೆ ಹಾಗಿದ್ರೆ ಬಲ. ಓಕೆ, ಗಿವನ್ ಏರಿಯಾ. ಹಾಗಿದ್ರೆ ವೇಟ್ ಇಸ್ ನಥಿಂಗ್ ಬಟ್ ದ ಫೋರ್ಸ್ ಬೈ ಏರಿಯಾ. ಆ ಪರ್ಟಿಕ್ಯುಲರ್ ಏರಿಯಾದೊಳಗೆ ಬಲ ಆಗ್ತಾ ಇದೆ. ಈಗ ಹಾಗಿದ್ರೆ ಎಫ್ ಎ ಅಂದ್ರೆ ನಾನು ಏನಂತ ಹೇಳಿದ್ದೀನಿ, ಈಗ ವೇಟ್ ಅಂದ್ರೂ ಅದೇ ಎಂ ಇಂಟು ಜಿ ಬರೀಬೋದಾ, ಇಂಟು ಡಿವೈಡೆಡ್ ಬೈ ಎ ಅಂತ ಬರಿತಾ ಇದ್ದೀನಿ. ಹಾಗಾದ್ರೆ ಎಂ ಇಂಟು ಜಿ ಅಂದ್ರೆ ಏನಿದೊಂದು, ಇಟ್ ಈಸ್ ನಥಿಂಗ್ ಬಟ್ ಯಾವುದರಿಂದ ಆಗಿದೆ ಇದು, ಯಾವುದರದ್ದು ಇದು ಆಕ್ಚುಲಿ ದ ಏರ್ ಪಾರ್ಟಿಕಲ್ಸ್, ಆ ಒಂದು ವಾಯುವಿನ ಕಣಗಳು. ರೈಟ್, ಯಾವುದರ ಕಣ ಇದಾಗಿದ್ರೆ ಗಾಳಿ ಆದ್ರೂ ಅನ್ನಿ. ರೈಟ್, ವಾಯುವಿನ ಕಣಗಳು, ಆ ವಾಯುವಿನ ಕಣಗಳು ಗಿವನ್ ಏರಿಯಾ ಬರೀಬೋದೇನ್ರಪ್ಪ, ಎಸ್ ಆರ್ ನೋ ಬರೀಬೋದಲ್ಲ, ಪ್ರದೇಶ. ಹಾಗಿದ್ರೆ ಈಗ ಸೊ ಇದನ್ನ ಮತ್ತೆ ಕಂಟಿನ್ಯೂ ಮಾಡೋದಾದ್ರೆ ರೈಟ್, ಸೊ ಅಗೇನ್ ಇಟ್ಸ್ ನಥಿಂಗ್ ಬಟ್ ನೋಡಿ ಏರ್ ಪಾರ್ಟಿಕಲ್ಸ್ ಬೈ ಆ ಗಿವನ್ ಏರಿಯಾದೊಳಗ ಏರ್ ಬಲ ಹಾಕ್ತಾ ಇದೆಯಲ್ಲ. ರೈಟ್, ಓಕೆ, ಏನು ಪ್ರೆಸ್ ಮಾಡ್ತಾ ಇದೆ ಇದು. ರೈಟ್, ಇದನ್ನೇ ವಿ ಕಾಲ್ ಆಸ್ ಪ್ರೆಷರ್. ಏನ್ ಕರಿತೀವಿ ಇದಕ್ಕೆ ನಾವು ಇಲ್ಲಿ, ಒತ್ತಡ. ಸೊ ಹಾಗಾದ್ರೆ ಏನ್ ಸರ್ ಒತ್ತಡ ಅಂತ ಕೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಹೌ ಮೆನಿ ಏರ್ ಮಾಲಿಕ್ಯೂಲ್ಸ್ ಆರ್ ದೇ ಇನ್ ಎ ಗಿವನ್ ಏರಿಯಾ. ಅರ್ಥ ಆಯ್ತಾ? ಒಂದು ಕೊಟ್ಟಿರ್ತಕ್ಕಂಥ ಪ್ರದೇಶದೊಳಗ ಎಷ್ಟು ಗಾಳಿಯ ಕಣಗಳು ಇದಾವೆ ಅನ್ನೋದನ್ನೇ ಪ್ರೆಷರ್ ಅಂತ ಕರಿತೀವಿ. ಹಾಗಾದ್ರೆ ಗಾಳಿಯ ಕಣಗಳು ಇದಾವೆ ಅಂದ್ರೆ ಅವಕ್ಕೆ ಏನಿರುತ್ತೆ, ಮಾಸ್ ಇರುತ್ತೆ. ಎಲ್ಲಿ ಮಾಸ್ ಇರುತ್ತೆ ಅಲ್ಲಿ ಗ್ರಾವಿಟಿ ಇರುತ್ತೆ. ಎಲ್ಲಿ ಮಾಸ್ ಅಂಡ್ ಗ್ರಾವಿಟಿ ಇರುತ್ತೆ ಅಲ್ಲಿ ವೇಟ್ ಇರುತ್ತೆ. ಎಲ್ಲಿ ವೇಟ್ ಇರುತ್ತೆ ಅಲ್ಲಿ ಬಲ ಇರುತ್ತೆ. ಹಾಗಾದ್ರೆ ಬಲ ಬೈ ಪ್ರದೇಶ, ಆ ಗಿವನ್ ಏರಿಯಾ ಅಂದ್ರೂ ಅದೇ, ಎಂ ಜಿ ಗಿವನ್ ಬೈ ಏರಿಯಾ ಅಂದ್ರೂ ಅದೇ, ವೇಟ್ ಗಿವನ್ ಬೈ ಏರಿಯಾ ಅಂದ್ರೂ ಅದೇ, ಪ್ರೆಷರ್ ಅಂದ್ರೂ ಅದೇ. ಅರ್ಥ, ಅವರೇಜ್ 1013 ಮಿಲಿಯನ್ ಬಾರ್ಸ್ ಅಷ್ಟು ಇದ್ದೇ ಇರುತ್ತೆ ಅಂತ ಹೇಳಿ ನಾವು ಅಸ್ಯೂಮ್ ಮಾಡ್ಕೊಳ್ತೀವಿ. ಐ ಹೋಪ್. ಹಾಗಿದ್ರೆ ಏನ್ ಗೊತ್ತಾಯ್ತು ಈಗ, ಪ್ರೆಷರ್ ಅಂದ್ರೆ ಗೊತ್ತಾಯ್ತು. ಎಸ್ ಆರ್ ನೋ? ಎಸ್. ಇನ್ನೊಂದು ಪಾಯಿಂಟ್, ಸೊ ಪ್ರೆಷರ್ ಬಗ್ಗೆ ಓದ್ಬೇಕಾದ್ರೆ ಇನ್ನೊಂದು ಪಾಯಿಂಟ್ ನಮಗೆ ಇಲ್ಲಿ ಗೊತ್ತಾಗಬೇಕಾಗಿದ್ದು ಏನಪ್ಪಾ ಅಂದ್ರೆ, ಹಾಗಾದ್ರೆ ಈಗ ಮಾಲಿಕ್ಯೂಲ್ಸ್ ನೋಡಿ, ಏನಾದ್ರೂ ಮಾಲಿಕ್ಯೂಲ್ಸ್ ತುಂಬಾ ಇದೆ ಅಂದ್ರೆ, ಓಕೆ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಮೋರ್ ಇದೆ ಅಂದ್ರೆ ರೈಟ್, ಮೇ ಬಿ ಇಟ್ ಈಸ್ ಕಾಲ್ಡ್ ಆಸ್ ಏನ್ ತಗೊಳ್ಳೋಣ ಅಂದ್ರೆ ನಾವು ಅದನ್ನ ಡೆನ್ಸಿಟಿ ಅಥವಾ ಅದನ್ನ ಸಾಂದ್ರತೆ ಅಂತ ತಗೊಳ್ಳೋಣ. ಏನು ತಗೊಳ್ಳೋಣ ಹಾಗಿದ್ರೆ ಇಲ್ಲಿ, ಸಾಂದ್ರತೆ. ಹಾಗಿದ್ರೆ ಜಾಸ್ತಿ ಮಾಲಿಕ್ಯೂಲ್ಸ್ ಇದೆ ಅಂದ್ರೆ ಹೇಳಿ, ಹಾಗಿದ್ರೆ ಓಕೆ ನಾನು ಹೇಳಿದೆ ಈಸ್ ಓಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್. ಏನು ಬರೀತಾ ಇದ್ದೀನಿ ನಾನಿಲ್ಲಿ, ದ ನಂಬರ್ ಆಫ್ ಏರ್ ಮಾಲಿಕ್ಯೂಲ್ಸ್ ಅಥವಾ ಗಾಳಿಯ ಕಣಗಳು ಅಂತ ಹೇಳಿ ಬರೀಬಹುದು. ರೈಟ್, ಇಷ್ಟಾಗಿದ್ರೆ ಗಾಳಿಯ ಕಣಗಳ ಸಂಖ್ಯೆ, ಗಾಳಿಯ ಕಣಗಳ ಸಂಖ್ಯೆ ಅಂತ ಬರೀತಾ ಇದ್ದೀನಿ. ಹಾಗಿದ್ರೆ ಈಗ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಸಾಂದ್ರತೆ ಓಕೆ ಜಾಸ್ತಿ ಆಗ್ಬೇಕು ಅಂದ್ರೆ ಏನ್ ಜಾಸ್ತಿ ಇರ್ಬೇಕು, ಆ ಜಾಗದಾಗ ಗಾಳಿಯ ಕಣಗಳ ಸಂಖ್ಯೆ ಜಾಸ್ತಿ ಇರ್ಬೇಕು. ಎಷ್ಟು ಗಾಳಿಯ ಕಣಗಳು ಜಾಸ್ತಿ ಆಗುತ್ತೋ ಅಷ್ಟು ಅದ್ರ ತೂಕ ಜಾಸ್ತಿ. ಮೀನ್ಸ್ ಇವಾಗ ಹೇಳಿ ಹಾಗಿದ್ರೆ ಏನ್ ಜಾಸ್ತಿ ಆಗ್ತದೆ ಅನ್ನಂಗಾಯ್ತು. ಹಾಗಿದ್ರೆ ಕ್ಯಾನ್ ರೈಟ್ ಹ್ಯಾಸ್ ಪ್ರೆಷರ್, ಒತ್ತಡ. ರೈಟ್, ಹಾಗೆ ಏನ್ ಜಾಸ್ತಿ ಇರುತ್ತೆ, ಒತ್ತಡ. ಹಾಗಿದ್ರೆ ಇನ್ನೊಂದು ಕ್ಲಾರಿಟಿ ಏನ್ ಸಿಕ್ತು ನಮಗೆ, ಹಾಗಿದ್ರೆ ಒತ್ತಡಕ್ಕೂ ಮತ್ತು ಸಾಂದ್ರತೆಗೂ ಯಾವ ತರ ರಿಲೇಶನ್ಶಿಪ್ ಇದೆ, ಡೈರೆಕ್ಟ್ಲಿ. ಹಾಗೆ ಹೆಚ್ಚಿಗೆ ಸಾಂದ್ರತೆ ಇದೆ ಅಂದ್ರೆ ಅಲ್ಲಿ ಏನ್ ಜಾಸ್ತಿ ಇದೆ ಅನ್ನಂಗಾಯ್ತು, ಏನ್ ಜಾಸ್ತಿ ಇದೆ ಅನ್ನಂಗಾಯ್ತು, ಒತ್ತಡ ಜಾಸ್ತಿ ಇದೆ ಅಂತ ಹೇಳಿ ಗೊತ್ತಾಯ್ತು. ಅರ್ಥ ಆಯ್ತಲ್ಲ? ಹಾಗಿದ್ರೆ ಸೊ ಪ್ರೆಷರ್ ಅಂದ್ರೆ ಗೊತ್ತಾಯ್ತು, ಪ್ರೆಷರ್ಗೂ ಮತ್ತು ಡೆನ್ಸಿಟಿಗೂ ಸಂಬಂಧ ಗೊತ್ತಾಯ್ತು. ರೈಟ್, ನೆಕ್ಸ್ಟ್ ಈ ಪ್ರೆಷರ್ ಇಂದ ಮತ್ತೆ ಬೇಸಿಕ್ಸ್ ಅನ್ನ ಹೇಳೋದು. ಇದು ಫಸ್ಟ್ ಬೇಸಿಕ್ ಅಂತ ತಗೊಳ್ಳುವ. ರೈಟ್, ವಿ ಕ್ಯಾನ್ ಟೇಕ್ ಇಟ್ ಆಸ್ ಅ ಬೇಸಿಕ್ ನಂಬರ್ 1 ಅಂತ ತೆಗೆದುಕೊಳ್ತಾ ಇದ್ದೀನಿ. ರೈಟ್, ಸೊ ಎರಡನೇದು ಅದೇ ರೀತಿಯಾಗಿ ಮತ್ತೊಂದು ಬೇಸಿಕ್ ಅನ್ನು ನಾನು ಅರ್ಥ ಮಾಡ್ಕೋಬೇಕು ಅಂದ್ರೆ ಅಟ್ಮಾಸ್ಫಿಯರ್ ಗೊತ್ತಾಯಿತು, ಅದರಲ್ಲಿ ಪ್ರೆಷರ್ ಎಲ್ಲ ಗೊತ್ತಾಯಿತು. ಈಗ ಇನ್ನೊಂದು ರೈಟ್ ಸಿಸ್ಟಮ್ ಬಗ್ಗೆ ಅರ್ಥ ಮಾಡ್ಕೋಬೇಕಾಗ್ತದೆ. ಎರಡನೇದೇನು, ನಾವೊಂದು ಓದ್ತಾ ಇದ್ದೀವಿ ಜಾಗ್ರಫಿ ಅಂದ್ರೆ ಇಲ್ಲಿ ವ್ಯವಸ್ಥೆಗಳ ಬಗ್ಗೆ ಐಡಿಯಾ ಇರಬೇಕಾಗಿದ್ದು ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ. ಅನ್ಲೆಸ್ ನೀವು ಇದ್ರ ಬಗ್ಗೆ ಅರ್ಥ ಮಾಡ್ಕೊಂಡೇ ಹೋದ್ರೆ ನಮಗೆ ಏನು ಅರ್ಥ ಆಗಲ್ಲ ಅಂದ್ರೆ ಸೊ ಜಾಗ್ರಫಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಡಿಫಿಕಲ್ಟ್ ಆಗ್ತದೆ. ಹಾಗಾಗಿ ಇಲ್ಲಿ ನಾವು ಜಾಗ್ರಫಿ ಒಳಗ 2 ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ವ್ಯವಸ್ಥೆಗಳನ್ನ ಇಲ್ಲಿ ಓದ್ತೀವಿ. ಸೊ ರೈಟ್, ಯಾವ್ದ್ಯಾವ್ದು ಸರ್ ಅಂತ ಕೇಳಿದ್ರೆ ಸೊ ಒಂದೇದು ಮೋಸ್ಟ್ ಇಂಪಾರ್ಟೆಂಟ್ ರೈಟ್ ಓಪನ್ ಸಿಸ್ಟಮ್ ಅಂತ. ಓಕೆ, ಯಾವ್ದ್ರ ಬಗ್ಗೆ ಓದ್ತೀವಿ ಹಾಗಿದ್ರೆ ನಾವಿಲ್ಲಿ ಓಪನ್ ಸಿಸ್ಟಮ್ ಅಥವಾ ತೆರೆದ ವ್ಯವಸ್ಥೆ, ತೆರೆದ ಸೊ ವ್ಯವಸ್ಥೆ ಬಗ್ಗೆ ನಾವು ಓದ್ತೀವಿ.
ರೈಟ್. ಸೊ ವಿ ಓಕೆ ಸ್ಟಡಿ ಅಬೌಟ್ ವಾಟ್ ಹಾಗಿದ್ರೆ ಸೊ ಓಪನ್ ಸಿಸ್ಟಮ್ ಬಗ್ಗೆ. ಸಿಮಿಲರ್ಲಿ ರೈಟ್ ಅದೇ ರೀತಿಯಾಗಿ ಇನ್ನೊಂದು ಹಾಗಿದ್ರೆ ಓಪನ್ ಸಿಸ್ಟಮ್ ಇದೆ ಅಂದರೆ ಅದರ ಅಪೋಸಿಟ್ ಯಾವುದಪ್ಪ ಹಾಗಿದ್ರೆ ಸೊ ಕ್ಲೋಸ್ಡ್ ಸಿಸ್ಟಮ್ ಯಾವುದಿದೆ ಹಾಗಿದ್ರೆ ಇಲ್ಲಿ ಸೊ ಕ್ಲೋಸ್ಡ್ ಸಿಸ್ಟಮ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಅಥವಾ ಇದನ್ನು ಆಫನ್ ಆಗಿ ಇನ್ಮೇಲೆ ನಾನು ಅದನ್ನು ಏನಂತ ಕರಿತೀನಿ ಅಂದರೆ ಅಡಿಯಾಬೆಟಿಕ್ ಏನಂತ ಕರಿತೀನಿ ಹಾಗಿದ್ರೆ ಅಡಿಯಾಬೆಟಿಕ್ ವ್ಯವಸ್ಥೆ. ಓಕೆ ಏನಂತ ಕರಿತೀವಿ ನಾವಿಲ್ಲಿ ಅಡಿಯಾಬೆಟಿಕ್ ಅಥವಾ ಮುಚ್ಚಿದ ವ್ಯವಸ್ಥೆ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇನ್ಮೇಲೆ ನಮಗೆ ಗೊತ್ತಿರಬೇಕು ಎರಡು ಓಕೆ ರೀತಿಯ ವ್ಯವಸ್ಥೆಗಳಿದಾವೆ. ಒಂದು ಓಪನ್ ಸಿಸ್ಟಮ್ ಇದೆ ಸೊ ರೈಟ್, ಇನ್ನೊಂದು ಏನಿದೆ ಹಾಗಿದ್ರೆ ಯೂಶುವಲಿ ದ ಕ್ಲೋಸ್ ಸಿಸ್ಟಮ್ ಅಥವಾ ಸೊ ಅಡಿಯಾಬೆಟಿಕ್ ವ್ಯವಸ್ಥೆ ಇದೆ ಅಂತ ಹೇಳಿ ಗೊತ್ತಾಯಿತು. ರೈಟ್, ಈಗ ಸೊ ಹಾಗಿದ್ರೆ ನಮಗೆ ಕ್ಲಾರಿಟಿ ಏನಾಗಿದ್ರೆ ಸೊ ಹಾಗಿದ್ರೆ ಅಡಿಯಾಬೆಟಿಕ್ ವ್ಯವಸ್ಥೆ ಅಂದ್ರೆ ಏನಂತ ಕ್ಲಾರಿಟಿ ಇರಲಿ. ಈಗ ಅಡಿಯಾಬೆಟಿಕ್ ಅಂದ್ರೆ ಏನು ಅಂದ್ರೆ ನಾನು ಸಿಂಪಲ್ ಆಗಿ ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀನಿ. ನಾನು ಫಿಸಿಕಲ್ ಪಾಯಿಂಟ್ ಆಫ್ ವ್ಯೂ ಫಿಸಿಕ್ಸ್ ಪಾಯಿಂಟ್ ಆಫ್ ವ್ಯೂ ಏನು ಹೇಳೋದಿಲ್ಲ. ಸೊ ಯೂಶುವಲಿ ನಾನು ಇಲ್ಲಿ ಯಾವ್ದ್ರ ಪಾಯಿಂಟ್ ಆಫ್ ವ್ಯೂ ಹೇಳ್ತಾ ಇದ್ದೀನಿ ನಮಗೆ ಅರ್ಥ ಆಗ್ಬೇಕಿಲ್ಲ ಜಾಗ್ರಫಿ. ಸೊ ಅದರ ಮೇನ್ ಕಾನ್ಸೆಪ್ಟ್ ಎಲ್ಲ ನಾನು ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಸೊ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂತ ಅಂದ್ರೆ ರೈಟ್, ಈಗ ಫಾರ್ ಎಕ್ಸಾಂಪಲ್ ಓಕೆ ಒಂದು ಜಸ್ಟ್ ಒಂದು ಸಿಸ್ಟಮ್ ತೆಗೆದುಕೊಳ್ತಾ ಇದ್ದೀನಿ. ಓಕೆ ಪ್ರೆಷರ್ ಕುಕ್ಕರ್ ಅಂತ ತಗೊಳ್ಳಿ. ಹಾಗಿದ್ರೆ ಎಂಟೈರ್ ಎಲ್ಲಾ ಕಡೆಯಿಂದ ಅದೇನಾಗಿದೆ ಸಿಸ್ಟಮು ಇನ್ಸುಲೇಟ್ ಆಗಿದೆ. ಹಾಗಾದ್ರೆ ಇನ್ಸುಲೇಟ್ ಆಗಿದೆ ಅಂತ ಅಂದಾಗೆ ಸೊ ರೈಟ್ ಈ ಒಳಗಿನ ವ್ಯವಸ್ಥೆ ಏನಿದೆ ಅಂದ್ರೆ ಓಕೆ ಯಾವುದೋ ಹೊರಗಡೆ ಇರ್ತಕ್ಕಂತಹ ಮಾಸು ಅಥವಾ ಉಷ್ಣಾಂಶ ಅಥವಾ ಎನರ್ಜಿ ಏನಾಗೋದಿಲ್ಲ, ಹಾಗಾದ್ರೆ ಎಕ್ಸ್ಚೇಂಜ್ ಟೋಟಲಿ ಇರೋದಿಲ್ಲ. ಹಾಗೆ ಯಾವ ವ್ಯವಸ್ಥೆಯಲ್ಲಿ ಹೊರಗಿನ ಅಂಶಗಳು ಒಳಗಡೆ ಬರಂಗಿಲ್ಲ ಅಥವಾ ಒಳಗಡೆ ಇರ್ತಕ್ಕಂಥವು ಹೊರಗಡೆ ಹೋಗಂಗಿಲ್ಲಲ್ಲ ಅಂತಹ ವ್ಯವಸ್ಥೆಗೆ ನಾವು ಯೂಶುವಲಿ ಏನಂತ ಕರಿತೀವಪ್ಪ ಅಂದ್ರೆ ಅಡಿಯಾಬೆಟಿಕ್ ಸಿಸ್ಟಮ್ ರೈಟ್. ಮತ್ತೆ ಅದು ಫಿಸಿಕ್ಸ್ ಪಾಯಿಂಟ್ ಆಫ್ ವ್ಯೂ ಮತ್ತೆ PVRT ಎಲ್ಲ ಇದೆ, ಅದು ಬೇಡ ಈಗ ನಿಮಗೆ ಮತ್ತೆ ಕಾಂಪ್ಲೆಕ್ಸ್ ಮಾಡ್ಕೋಬೇಕು. ಜಸ್ಟ್ ಇಲ್ಲಿ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಹೆಂಗ್ ಬೇಕಲ್ಲ ಅದನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಐ ಹೋಪ್ ಅರ್ಥ ಆಯ್ತು. ಹಾಗೆ ಅಡಿಯಾಬೆಟಿಕ್ ಅಂತಂದ್ರೆ ಓನ್ಲಿ ಆ ಒಂದು ಯಾವುದೋ ಒಂದು ಏರ್ ಪಾರ್ಸಲ್ ಇದೆಪ್ಪ, ಆ ಏರ್ ಪಾರ್ಸಲ್ ಒಳಗಷ್ಟೇ ಯೋಚನೆ ಮಾಡಬೇಕು, ನಾಟ್ ಹೊರಗಿದ್ದು ರೈಟ್. ಸೊ ಹಾಗಾದ್ರೆ ಈಗ ಒಂದು ಕ್ಲಾರಿಟಿ ಇರಲಿ. ಹಾಗೆ ಸರ್ ಓಪನ್ ಸಿಸ್ಟಮ್ಗೆ ನೀವೇನಾದ್ರೂ ಎಕ್ಸಾಂಪಲ್ ಕೊಡ್ರಿ ಅಂದ್ರೆ ಸೊ ಯಾವ್ದು ಕೊಡ್ತೀವಿ ಅಂದ್ರೆ ನಾವೇನು ಓದ್ತಾ ಇದೀವಲ್ಲ ಇಷ್ಟೊತ್ತು ಅಟ್ಮಾಸ್ಫಿಯರ್ ಯಾವುದಕ್ಕೆ ಎಕ್ಸಾಂಪಲ್, ಇದು ತೆರೆದ ವ್ಯವಸ್ಥೆಗೆ ಮುಖ್ಯವಾಗಿರ್ತಕ್ಕಂಥ ಎಕ್ಸಾಂಪಲ್. ಹಾಗಾದ್ರೆ ಓಪನ್ ಸಿಸ್ಟಮ್ ತರನೇ ಕ್ಲೋಸ್ ಸಿಸ್ಟಮ್ಗೆ ಎಕ್ಸಾಂಪಲ್ ನೀವೇನಾದ್ರೂ ಕೊಡ್ರಿ ಅಂತ ಕೇಳಿದ್ರೆ ಅದನ್ನ ನಾನು ಏನ್ ಹೇಳ್ತೀನಿ ಅಂದ್ರೆ ನಮ್ಮ ಭೂಗರ್ಭ ಭೂಮಿಯ ಅಂತರಾಳ ರೈಟ್. ಏನ್ ಕೊಡ್ತೇನೆ ಭೂ ಅಂತರಾಳ ಇಂಟರ್ನಲ್ ದ ಸ್ಟ್ರಕ್ಚರ್ ಆಫ್ ದ ಅರ್ತ್ ಏನಿದೆ ಅಲ್ಲ ಅದು. ಹಾಗಾದ್ರೆ ಈಗ ಸೊ ಅಟ್ಮಾಸ್ಫಿಯರ್ ಹಾಗಾದ್ರೆ ಏನಿದೆ ಅಂತ ಅಂದ್ರೆ ರೈಟ್ ಇಲ್ಲಿ ಟೆಂಪರೇಚರ್ಗೂ ಮತ್ತು ಪ್ರೆಷರ್ಗಿರೋ ರಿಲೇಶನ್ಶಿಪ್ ಬೇರೆ ಇದೆ, ಇಲ್ಲಿ ಟೆಂಪರೇಚರ್ ಮತ್ತು ಪ್ರೆಷರ್ ಇರತಕ್ಕಂಥ ರಿಲೇಶನ್ಶಿಪ್ ಬೇರೆ ಇದೆ. ಹಾಗೆ ಏನದು ಈಗ ಫಾರ್ ಎಕ್ಸಾಂಪಲ್ ಓಪನ್ ಸಿಸ್ಟಮ್ ನೋಡೋಣ ಹೆಂಗೆ ಅಂತ ಅದು. ಸೊ ಟೆಂಪರೇಚರ್ ಈಸ್ ಓಕೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್. ಅಂದ್ರೆ ಏನಿದೆ ಅಂತಂದ್ರೆ ಇನ್ವರ್ಸ್ಲಿ ಅಂದ್ರೆ ಏನಪ್ಪಾ ಅಂದ್ರೆ ಇದು ಜಾಸ್ತಿ ಆದ್ರೆ ಇದು ಕಡಿಮೆ ಆಗೋದು, ಅಥವಾ ಇದು ಕಡಿಮೆ ಇತ್ತು ಅಂದ್ರೆ ಇದು ಜಾಸ್ತಿ ಆಗ್ತದೆ. ಅಪೋಸಿಟ್ ಇನ್ವರ್ಸ್ ಅಂದ್ರೆ ಇನ್ವರ್ಟ್ ಅಥವಾ ಅಪೋಸಿಟ್ ಅಂತ ಹೇಳಿ ರೈಟ್. ಸೊ ಇದರಲ್ಲಿ ಏನಾಗ್ತದೆ ಅಂತ ಅಂದ್ರೆ ನಿಮ್ಮ ಟೆಂಪರೇಚರ್ ಮತ್ತು ಪ್ರೆಷರ್ ಏನಾಗುತ್ತಪ್ಪ ಅಂತಂದಾಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಅಂದ್ರೆ ಟೆಂಪರೇಚರ್ ಜಾಸ್ತಿ ಆದಂಗೆಲ್ಲ ಸೊ ಪ್ರೆಷರ್ ಏನಾಗ್ತಾ ಹೋಗುತ್ತೆ ಜಾಸ್ತಿ ಆಗ್ತದೆ. ಈಗ ಭೂ ಅಂತರಾಳದೊಳಗೆ ಏನಾದ್ರೂ ಹೋಗ್ತಾ ಹೋದ್ರೆ ಟೆಂಪರೇಚರ್ ಜಾಸ್ತಿ ಆದಂಗೆ ಪ್ರೆಷರ್ ಕೂಡ ಏನಾಗ್ತಾ ಹೋಗ್ತದ ಜಾಸ್ತಿ ಆಗ್ತಾ ಹೋಗ್ತದ ಅಂತ ಹೇಳಿ ಗೊತ್ತಿರಬೇಕು ರೈಟ್. ಈಗ ಹಾಗಿದ್ರೆ ನಾನಿಲ್ಲಿ ಓಕೆ ಯಾವ್ದ್ರ ಬಗ್ಗೆ ಆಮೇಲೆ ಇಟ್ಸ್ ಅ ಪಾರ್ಟ್ ಆಫ್ ಜಿಯಾಲಜಿ, ಭೂಗರ್ಭ ಶಾಸ್ತ್ರದ ಪಾರ್ಟ್ ಇದು ರೈಟ್. ಇದು ಪಾರ್ಟ್ ಆಫ್ ಜಿಯೋಗ್ರಫಿ. ಹಾಗೆ ನಾನೀಗ ಡಿಸ್ಕಷನ್ ಮಾಡ್ತಾ ಇರೋದು ಯಾಕೆ ಅಟ್ಮಾಸ್ಫಿಯರ್ನ ಕ್ಲೈಮೆಟಾಲಜಿಯನ್ನ ಒತ್ತಡ ಪಟ್ಟಿಗಳಲ್ಲಿನ ಯಾವುದು ಒತ್ತಡ ಬಗ್ಗೆ ಡಿಸ್ಕಷನ್ ಮಾಡಿದ ಹಾಗೆ ನಾನು ಇಲ್ಲಿ ತೆರೆದ ವ್ಯವಸ್ಥೆ. ಹಾಗೆ ನನಗೆ ಇದು ಪಾಯಿಂಟ್ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಗೊತ್ತಿರಬೇಕು ಇಲ್ಲಿ ಎರಡನೇ ಸಬ್ ಕಾನ್ಸೆಪ್ಟ್ ಯಾವ್ದಪ್ಪ ಅಂತಂದ್ರೆ ಇದರಲ್ಲಿ ಸೊ ಯಾವ್ದು ಹಾಗಿದ್ರೆ ಸೊ ವ್ಯವಸ್ಥೆಗಳ ಬಗ್ಗೆ ನಾವಿಲ್ಲಿ ನೋಡ್ತಾ ಬಂದ್ವಿ ರೈಟ್. ಸೊ ಯಾವ್ದ್ರ ಬಗ್ಗೆ ನೋಡ್ತಾ ಇದ್ದೀನಿ ನನಗಿಲ್ಲಿ ಸೊ ವ್ಯವಸ್ಥೆ ಬಗ್ಗೆ ನೋಡ್ತಾ ಇದ್ದೀನಿ ರೈಟ್ ಫೈನ್. ಸೊ ಹಾಗಿದ್ರೆ ಫಸ್ಟ್ ಇಂಪಾರ್ಟೆಂಟ್ ಬೇಸಿಕ್ ಏನಾಯ್ತು ಇಲ್ಲಿ ಸೊ ಒತ್ತಡ ಆಯ್ತು, ಸಾರಿ ಅಟ್ಮಾಸ್ಫಿಯರ್ ಆಯ್ತು, ಸಿಸ್ಟಮ್ ಆಯ್ತು. ಸೊ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಿಲ್ಲ ಹಾಗಿದ್ರೆ ಏನು ಅಂದ್ರೆ ಟೆಂಪರೇಚರ್ ಮತ್ತು ಪ್ರೆಷರ್ ರಿಲೇಶನ್ಶಿಪ್ ಹೇಗಿದೆ ಅಂತಂದ್ರೆ ಆಲ್ರೆಡಿ ನಾನು ಹೇಳಿದ್ದೀನಿ. ಓಕೆ ಟೆಂಪರೇಚರ್ ಈಸ್ 1/P. ಬಟ್ ಅದು ಹೇಗೆ ಏನಕ್ಕೆ ಈ ತರ ಇದೆ ಅಂತ ಅಂದ್ರೆ ಸೊ ಕಾರಣವನ್ನ ನೋಡೋದಾದ್ರೆ ಜಸ್ಟ್ ನೋಡಿ ಹಾಗಿದ್ರೆ ಈಗ ಸೊ ಇದನ್ನ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಥರೋಲಿ. ಸೊ ನೌ ವಿ ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ಥರೋಲಿ ರೈಟ್. ಸೊ ಇದನ್ನೀಗ ಕ್ಲಿಯರ್ ಆಗಿ ಸೊ ಅರ್ಥ ಮಾಡ್ಕೊಳ್ತಾ ಸೊ ಹೋಗುವ ರೈಟ್. ಓಕೆ ಫೈನ್ ರೈಟ್. ನೋಡಿ ಹಾಗಿದ್ರೆ ಫಸ್ಟ್ ಪಾಯಿಂಟ್ ಸೊ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತಾ ಇದ್ದೀನಿ ನಾನಿಲ್ಲಿ ರೈಟ್. ಸೊ WAKT ಮೀನ್ಸ್ ವಿ ಆಲ್ರೆಡಿ ನೋ ದಟ್, ನಮ್ಗೆ ಆಲ್ರೆಡಿ ಗೊತ್ತಿದೆ. ನಮಗೆ ಏನು ಗೊತ್ತಿದೆ ಅಂತ ಅಂದ್ರೆ ರೈಟ್
ಸೊ ಪ್ರೆಷರ್ ಅಂದ್ರೆ ಏನು? ಒತ್ತಡ ಅಂದ್ರೆ ಆಲ್ರೆಡಿ ನಾನು ಹೇಳ್ಬಿಟ್ಟಿದ್ದೀನಿ, ಪ್ರೆಷರ್ ಇಸ್ ಈಕ್ವಲ್ ಟು ಓಕೆ ದ ಫೋರ್ಸ್ ಬೈ ಏರಿಯಾ. ಇದು ಯಾವುದರ ಫೋರ್ಸು? ಓಕೆ ನಮ್ಮ ಏರ್ ಪಾರ್ಟಿಕಲ್ಸ್, ರೈಟ್, ನಮ್ಮ ಏರ್ ಪಾರ್ಸಲ್ಸ್ ಏನಿದಾವೆ, ದ ಏರ್ ಪಾರ್ಸಲ್ಸ್ ಗಿವನ್ ಬೈ ಏರಿಯಾ ಅಂತ ಹೇಳಿ ಆಲ್ರೆಡಿ ಗೊತ್ತಿದೆ. ಓಕೆ, ಹಾಗಾದ್ರೆ ಏರ್ ಪಾರ್ಸಲ್ಸ್ ಮೀನ್ಸ್ ನಂಬರ್ ಆಫ್ ಏರ್ ಪಾರ್ಸಲ್ ಡಿವೈಡೆಡ್ ಬೈ ಸೊ ಏರಿಯಾ ಅಂತ ಹೇಳಿ ಗೊತ್ತಿದೆ, ರೈಟ್. ಇದು ಫಸ್ಟ್ ಪಾಯಿಂಟ್ ಇದರಲ್ಲಿ ಗೊತ್ತಿರಬೇಕು, ರೈಟ್. ಸೊ ಒಂದನೇ ಪಾಯಿಂಟ್ ಅಂತ ತಗೊಳ್ಳೋಣ, ರೈಟ್. ಅದೇ ರೀತಿಯಾಗಿ ದ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ವೆನ್ಎವರ್ ಯು ಪ್ರೊವೈಡ್ ಟೆಂಪರೇಚರ್, ರೈಟ್, ಯಾವಾಗ ನೀವು ಉಷ್ಣಾಂಶವನ್ನು ಸಪ್ಲೈ ಮಾಡ್ತಿರಲ್ಲ ಯಾವುದೇ ಒಂದು ಏರಿಗೆ, ರೈಟ್. ಈಗ ಫಾರ್ ಎಕ್ಸಾಂಪಲ್ ಒಂದು ಏರ್ ಇದೆ ಅಂತ ಅನ್ಕೊಳ್ಳೋಣ, ರೈಟ್, ಏರ್ ಇದೆ ಅಂತ ಅನ್ಕೊಳ್ಳಿ. ಹಾಗಾದ್ರೆ ಈ ಏರು ವೆನ್ಎವರ್ ಇಟ್ ರಿಸೀವ್ಸ್ ದಿ ಟೆಂಪರೇಚರ್, ರೈಟ್, ಉಷ್ಣವನ್ನ ರಿಸೀವ್ ಮಾಡಿದ ತಕ್ಷಣ ಏನಾಗತ್ತಾಗಿದ್ರೆ ಉಷ್ಣ ಏನ್ ಮಾಡುತ್ತೆ, ಇದನ್ನ ಹೀಟ್ ಮಾಡ್ತದ. ಹಾಗಾದ್ರೆ ಹೀಟ್ ಮಾಡ್ತು ಅಂತ ಅಂದ್ರೆ ಆಟೋಮೆಟಿಕಲಿ ಏನಾಗುತ್ತಪ್ಪ ಅಂದ್ರೆ ಇದು ಇಟ್ ಸ್ಟಾರ್ಟ್ ಟು ಎಕ್ಸ್ಪ್ಯಾಂಡ್, ಓಕೆ, ವಿಕಸನ ಆಗ್ತದ. ಏನಾಗುತ್ತೆ ಇದು? ಸೊ ವಿಕಸನ ಆಗ್ತದ, ರೈಟ್, ಎಕ್ಸ್ಪ್ಯಾನ್ಷನ್ ಆಗುತ್ತೆ ಅಂತ. ಹಾಗಾದ್ರೆ ಯಾವಾಗ ಇದು ಓಕೆ ಎಕ್ಸ್ಪ್ಯಾನ್ಷನ್ ಆಯ್ತಲ್ಲ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ, ಓಕೆ ಮೇ ಬಿ ಸ್ವಲ್ಪ ಈ ಸೈಜ್ ಇದೆ, ಟೆಂಪರೇಚರ್ ಕೊಟ್ಟ ತಕ್ಷಣ ಇದೇನಾಗುತ್ತೆ ಅಂತ ಹೇಳಿದೆ, ಓಕೆ ಹೀಗಿರ್ತಕ್ಕಂಥದ್ದು ರಿಲೇಟಿವ್ಲಿ ಸ್ವಲ್ಪ ಬಿಗ್ಗರ್ ಆಯ್ತು. ಈಗ ಬಿಗ್ಗರ್ ಆಯ್ತು ಅಂದ್ರೆ ಅಲ್ಲಿ ಏನಾಗಿದೆ ಹಾಗಿದ್ರೆ ವಾಟ್ ಆಕ್ಚುಲಿ ಹ್ಯಾಪೆಂಡ್ ಆಗಿದ್ರೆ ಇಲ್ಲಿ, ಸೊ ಏನಾಗಿದೆ ಇಲ್ಲಿ ವರ್ಕ್ ಡನ್ ಹೇಳ್ಬೋದಲ್ಲ, ಏನಾಗಿದೆ ಆಗಿದ್ರೆ ಇಲ್ಲಿ ವರ್ಕ್ ಡನ್ ಆಗಿದೆ. ಸೊ ಹಾಗಾಗಿ ವರ್ಕ್ ಡನ್ ಮೀನ್ಸ್ ಇಲ್ಲಿ ಆಟೋಮೆಟಿಕ್ಲಿ ಏನಾಗಬೇಕಾಗಿದ್ರೆ ಆ ಟೆಂಪರೇಚರ್ ಹಂಚಿಕೆ ಆಗ್ತದೆ. ಅಲ್ಲಿ ಕಡಿಮೆ ಇತ್ತು, ಈಗ ದೊಡ್ಡದಾಯ್ತು ಅಂದ್ರೆ ಟೆಂಪರೇಚರ್ ಏನಾಗುತ್ತೆ ಡಿಸ್ಟ್ರಿಬ್ಯೂಟ್ ಆಗ್ತದ, ರೈಟ್. ಟೆಂಪರೇಚರ್ ಏನಾಗುತ್ತೆ ಹಾಗಿದ್ರೆ ಸೊ ಟೆಂಪರೇಚರ್ ಆಕ್ಚುಲಿ ಸೊ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಹಾಗಾದ್ರೆ ಆ ಡಿಸ್ಟ್ರಿಬ್ಯೂಷನ್ ಆಫ್ ಟೆಂಪರೇಚರ್ ಇಂದ ಸೊ ರೈಟ್ ಸೊ ಏನಾಗುತ್ತಪ್ಪ ಅಂತ ಹಾಗಾದ್ರೆ ಅದು ಆಟೋಮೆಟಿಕ್ಲಿ ಏನಾಗುತ್ತೆ ಟೆಂಪರೇಚರ್ ಡೌನ್ ಆಗುತ್ತೆ. ಹಾಗಾಗಿ ಯಾವಾಗ ನಿಮಗೆ ಗೊತ್ತಿಲ್ಲ ಇದರಿಂದ ಏನ್ ನೀವು ಓಕೆ ಡೆಡ್ಯೂಸ್ ಮಾಡಬೇಕು ಅಂದ್ರೆ ಹಾಗಾದ್ರೆ ಟೆಂಪರೇಚರ್ ಡಿಕ್ರೀಸಸ್ ಯಾವಾಗ ವೆನ್ ದಿ ವಾಲ್ಯೂಮ್, ರೈಟ್, ವಾಲ್ಯೂಮ್ ಏನಾಗಿದೆ ಇಲ್ಲಿ ಜಾಸ್ತಿ ಆಗಿದೆ. ಹಾಗೆ ವಾಲ್ಯೂಮ್ ಜಾಸ್ತಿ ಆದಂಗೆಲ್ಲ ಟೆಂಪರೇಚರ್ ಡಿಕ್ರೀಸ್ ಆಗುತ್ತೆ ಅಂತ. ಕ್ಲಿಯರ್ ಇದು? ಎಸ್. ಆಮೇಲೆ ಇನ್ನೂ ಒಂದು ಪಾಯಿಂಟ್, ಸೊ ಇದ್ರ ಬಗ್ಗೆ ಅಗೇನ್ ನಾವು ಮತ್ತೆ ಹೇಳ್ತಾ ಹೋಗೋದಾದ್ರೆ, ರೈಟ್, ಸೊ ಸಪೋಸ್ ಅಗೇನ್ ಸೊ ವಿ ಹ್ಯಾವ್ ಟು ಸೇ, ರೈಟ್, ಓಕೆ ಟೆಂಪರೇಚರ್ ಏನಾಗ್ತಾ ಇದೆ ಹಾಗಿದ್ರೆ ವಾಲ್ಯೂಮ್ ಜಾಸ್ತಿ ಆದಾಗೆ ಜಾಸ್ತಿ ಆಗ್ತಾ ಇದೆ. ಫಸ್ಟ್ ನೆಕ್ಸ್ಟ್ ಪಾಯಿಂಟ್ ನೋಡಿ ಹಾಗಿದ್ರೆ, ರೈಟ್, similarly, right, just I am taking what here, so right, altitude ಅಂತ ತಗೊಳ್ತಾ ಇದ್ದೀನಿ. ಏನ್ ತೆಗೆದುಕೊಳ್ತಾ ಇದ್ದೀನಪ್ಪ ನಾನಿಲ್ಲಿ ಆಲ್ಟಿಟ್ಯೂಡ್ ಅಂದ್ರೆ ಎತ್ತರ ತೆಗೆದುಕೊಳ್ತಾ ಇದ್ದೀನಿ. ಈಗ ಸೊ ರಿಲೇಟಿವ್ ತೆಗೆದುಕೊಳ್ತಾ ಇದ್ದೀನಿ, ರೈಟ್. ಸೊ ಹಾಗಿದ್ರೆ ಮೇಲೆ ಹೋದಂಗೆಲ್ಲ ಅಂತ, ರೈಟ್. ಸೊ ಗ್ರಾವಿಟೇಷನಲ್ ಫೋರ್ಸ್ ಏನಾಗುತ್ತೆ ಆಲ್ಟಿಟ್ಯೂಡ್ ಏನಾಗುತ್ತೆ ಕಮ್ಮಿ ಆಗ್ತದೆ. ಹಾಗಾದ್ರೆ ಗ್ರಾವಿಟಿ ಮೀನ್ಸ್ ವಾಟ್ ನೋಡಿ, ಹಾಗಿದ್ರೆ ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ ಅಥವಾ ಎಫ್ ಜಿ ಅಂದ್ರೆ ಏನು ಅಂದ್ರೆ ಇಟ್ ಈಸ್ ಏನಿದು ಅಟ್ರಾಕ್ಟಿವ್, ಆಕರ್ಷಣೆಯ ಬಲ. ಎಂತ ಬಲ ಇದು? ಇಟ್ಸ್ ಅಟ್ರಾಕ್ಟಿವ್ ಫೋರ್ಸ್, ಇಟ್ಸ್ ಅಟ್ರಾಕ್ಟಿವ್ ಫೋರ್ಸ್. ಹಾಗಾದ್ರೆ ಅಟ್ರಾಕ್ಷನ್ ಮಾಡ್ತದ ಅಂದ್ರೆ ಆ ಮಾಲಿಕ್ಯೂಲ್ಸ್ ಗಳ ಡೆನ್ಸಿಟಿ ಏನಾಗುತ್ತೆ ಅಂದ್ರೆ ಇನ್ಕ್ರೀಸ್. ಇನ್ಮೇಲೆ ನೆನ್ಪಿಟ್ಕೊಂಡ್ಬಿಡ್ರಪ್ಪ, ಹಾಗಿದ್ರೆ ಎಲ್ಲೆಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಜಾಸ್ತಿ ಇರುತ್ತೋ ಅಲ್ಲಿ ಏನು ಜಾಸ್ತಿ ಇರುತ್ತೆ, ಸಾಂದ್ರತೆ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳಿ. ಹಾಗಾಗಿ ಸೊ ಇಟ್ಸ್ ವೆರಿ ಕ್ಲಿಯರ್. ಹಾಗೆ ಗ್ರಾವಿಟಿ ಜಾಸ್ತಿ ಇದೆ ಅಂದ್ರೆ ಮೇ ಬಿ ಅಗೇನ್ ಏನು ಹಾಗಿದ್ರೆ ಇಲ್ಲಿ ಏನು ಸಾಂದ್ರತೆ. ಹಾಗಿದ್ರೆ ಏನಾದ್ರೂ ಗ್ರಾವಿಟಿ ಕಡಿಮೆ ಆಗ್ತಾ ಇದೆ ಅಂದ್ರೆ ಸಾಂದ್ರತೆ ಕೂಡ ಕಡಿಮೆ ಆಗ್ತಾ ಇದೆ. ಜೊತೆಗೆ ಬಿಕಾಸ್ ಆಫ್ ಏನಾಗ್ತದೆ ಹಾಗಿದ್ರೆ ಟೆಂಪರೇಚರ್ ರಿಸೀವ್ ಮಾಡಿದ ನಂತರ ಸೊ ಮೇಲೆ ಹೋದಂಗೆಲ್ಲ ಆ ಏರ್ನ ಮಾಲಿಕ್ಯೂಲ್ನ ಸೈಜ್ ಏನಾಗುತ್ತೆ, ವಾಲ್ಯೂಮು ಇನ್ಕ್ರೀಸ್ ಆಗುತ್ತೆ. ಹೌದಲ್ಲ? ಟೆಂಪರೇಚರ್ ಕೊಟ್ಟಾಗ ಏನಾಯ್ತು ಇಲ್ಲಿ ಆ ಏರ್ ಮಾಲಿಕ್ಯೂಲ್ ಏನಾಯ್ತು ಹೀಚ್ತದ ಅಥವಾ ಎಕ್ಸ್ಪ್ಯಾಂಡ್ ಆಗುತ್ತೆ. ಯಾವಾಗ ಅದು ಎಕ್ಸ್ಪ್ಯಾಂಡ್ ಆಗುತ್ತಲ್ವಾ ಟೆಂಪರೇಚರ್, ಹಾಗಿದ್ರೆ ವಾಲ್ಯೂಮ್ ದೊಡ್ಡದಾಗುತ್ತೆ ಅಂತ. ಯಾವಾಗಿದು ಇದು ಆಗುತ್ತಲ್ಲ ವಾಲ್ಯೂಮ್ ದೊಡ್ಡದಾಗುತ್ತಲ್ಲ ಆಟೋಮೆಟಿಕಲಿ ಅದರ ಉಷ್ಣ ಏನಾಗುತ್ತೆ ಡೌನ್ ಆಗುತ್ತೆ. ಹಾಗಿದ್ರೆ ಸೊ ಏನು ವಾಟ್ ಐಮ್ ಟ್ರೈಂಗ್ ಟು ಸೇ, ನಾ ಇಲ್ಲಿ ಏನು ಹೇಳಾಗ್ತಿದ್ದೀನಿ ಅಂತ ಅಂದ್ರೆ ಸೊ ಯಾವಾಗ ನೀವು ಟೆಂಪರೇಚರ್ ಅನ್ನ ಅಲ್ಲಿ ಸಪ್ಲೈ ಮಾಡಿದ್ರಿ ಅಂದ್ರೆ ಸೊ ಆಟೋಮೆಟಿಕ್ಲಿ ನೋಡಿ ಹಾಗಿದ್ರೆ ಈಗ ಅದನ್ನೇ ಇನ್ನೊಂದ್ಸರಿ ಡೆಡ್ಯೂಸ್ ಮಾಡೋದಾದ್ರೆ ಓಕೆ ಏನಿದು ಅಟ್ಮಾಸ್ಫಿಯರ್ ನಂಬರ್ ಆಫ್ ಏರ್ ಮಾಲಿಕ್ಯೂಲ್ಸ್ ಜಾಸ್ತಿ ಮೀನ್ಸ್ ಇಲ್ಲಿ ಏನ್ ಜಾಸ್ತಿ ಇದೆ ಡೆನ್ಸಿಟಿ. ಯಾಕೆ ಅಂದ್ರೆ ಇಲ್ಲಿ ಬಿಕಾಸ್ ಆಫ್ ದಿ ಗ್ರಾವಿಟೇಷನಲ್ ಫೋರ್ಸ್ ಜಾಸ್ತಿ ಇದೆ.
ಹಾಗೆ ರಿಲೇಟಿವ್ಲಿ ಓಕೆ ಸರ್ಫೇಸ್ ಓಕೆ ನಮ್ಮ ವಾತಾವರಣ ಹೀಟ್ ಆಗ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಗ್ರಾವಿಟೇಷನಲ್ ಯಾವುದು ಟೆರೆಸ್ಟ್ರಿಯಲ್ ರೇಡಿಯೇಷನ್ ಇಂದ. ಹಾಗೆ ಅದಕ್ಕೆ ಸೋರ್ಸ್ ಯಾವುದು ಅಂದ್ರೆ ನಮ್ಮ ಭೂ ಭಾಗ. ಅಥವಾ ಇದನ್ನ ಇನ್ನೊಂದ್ಸರಿ ಕರೆಕ್ಟ್ ಆಗಿ ಹೇಳಬೇಕು ಅಂದ್ರೆ ನೋಡಿ, ಈ ಪಾಯಿಂಟ್ ಅರ್ಥ ಆಗ್ಬೇಕು ಅಂದ್ರೆ ಇನ್ನೊಂದು ಪಾಯಿಂಟ್ ಅನ್ನು ತೆಗೆದುಕೊಳ್ಳೋಣ. ಹಾಗಿದ್ರೆ ಏನ್ ತೆಗೆದುಕೊಳ್ತಾ ಇದ್ದೀನಿ ನಾನಿಲ್ಲಿ? ಸರ್ಫೇಸ್ ಅಥವಾ ಅದನ್ನ ಟೋಪೋಗ್ರಫಿ ಅಂತ ಹೇಳಿ ಕರೀತಾ ಇದ್ದೀನಿ. ಸರ್ಫೇಸ್ ಅಥವಾ ಟೋಪೋಗ್ರಫಿ ಅಂತ ತಗೊಳ್ಳಿ. ಹಾಗಾದ್ರೆ ಈಗ ನಮ್ಮ ಮೇನ್ ಸೋರ್ಸ್ ಆಫ್ ಹೀಟ್ ಯಾರು ಅಂದ್ರೆ ಸೂರ್ಯ. ಹಾಗೆ ಸೂರ್ಯನಿಂದ ಬರ್ತಕ್ಕಂತಹ ಶಾಖ ಯಾವ್ದಿದು? ಸೂರ್ಯಜನ್ಯ ಶಾಖ. ರೈಟ್, ಯಾವ್ದಪ್ಪ ಇದು? ಸೂರ್ಯಜನ್ಯ ಓಕೆ ಶಾಖ ಅಂತ ಹೇಳಿ ಕರಿತೀವಿ ಇದನ್ನ ನಾವು. ರೈಟ್, ಇದನ್ನ ಇಂಗ್ಲಿಷ್ ಅಲ್ಲಿ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ಅಥವಾ ಶಾರ್ಟ್ ಆಗಿ ಇನ್ಸುಲೇಷನ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಸಿಮಿಲರ್ಲಿ ಅಗೇನ್ ಇಲ್ಲಿ ಹೀಟ್ ಆಗ್ತದ, ಭೂಮಿ ಕಾಯ್ತದ. ಹಾಗಾದ್ರೆ ಭೂಮಿ ಕಾದ ನಂತರ ಅದರ ಹೀಟ್ ಏನಾಗುತ್ತೆ? ಈ ತರ ಪಸರಿಸ್ತದ. ರೈಟ್, ಓಕೆ, ಈ ಏನು ಹೀಟ್ ಇದೆಯಲ್ಲ, ಈ ಹೀಟಿಂದನೇ ಏನಾಗುತ್ತೆ? ನಮ್ಮ ಈ ಅಟ್ಮಾಸ್ಫಿಯರ್ ಏನಿದೆಯಲ್ಲ ಹೀಟ್ ಆಗುತ್ತೆ. ಇದು ಎಲ್ಲಿಂದ ಬರ್ತಾ ಇದೆ? ಹಾಗೆ ಜಾಗ್ರಫಿಯಲ್ಲಿ ಬೇಸ್ಡ್ ಆನ್ ಸೋರ್ಸ್ ಆಧಾರದ ಮೇಲೆ ಹೆಸರಿಡ್ತೀವಿ. ಹಾಗೆ ಅದು ಎಲ್ಲಿಂದ ಬರ್ತಾ ಇದೆ? ಭೂಭಾಗ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ವಿ ಕಾಲ್ಡ್ ಎಸ್ ಭೂಮಿ, ಅಥವಾ ಕನ್ನಡದಲ್ಲಿ ಓಕೆ ಸರ್ ಕನ್ನಡದಲ್ಲಿ ಭೂಮಿ, ಇಂಗ್ಲಿಷಲ್ಲಿ ಟೆರೆಸ್ಟ್ರಿಯಲ್. ಹಾಗೆ ಇಟ್ಸ್ ಅ ಪಾರ್ಟ್ ಆಫ್ ರೇಡಿಯೇಷನ್, ಅಂದ್ರೆ ವಿಕಿರಣ. ಇದು ವಿಕಿರಣ ಅಂದ್ರೆ ಏನಾಗಿದ್ರೆ ಇದಕ್ಕೆ ಯಾವುದೇ ರೀತಿಯ ಮೀಡಿಯಾದ ಅವಶ್ಯಕತೆ ಇಲ್ಲ. ಹಾಗೆ ಇದಕ್ಕೆ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಥವಾ ಭೂ ವಿಕಿರಣ ಎಂದು ಕರಿತೀವಿ. ಇದಕ್ಕೆ ಭೂ ವಿಕಿರಣ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಒಂದು ಕ್ಲಾರಿಟಿ ಏನಿರಬೇಕು ಅಂದ್ರೆ ನಮ್ಮ ಭೂಮಿ ಮತ್ತು ನಮ್ಮ ವಾತಾವರಣ ಕಾಯ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ನಾಟ್ ಶಾರ್ಟ್ ವೇವ್ ಇನ್ಸುಲೇಷನ್ ಬಟ್ ಲಾಂಗ್ ವೇವ್ ಭೂ ವಿಕಿರಣಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ನಮ್ಮ ಅಟ್ಮಾಸ್ಫಿಯರ್ ಅಂದ್ರೆ ಏನಪ್ಪಾ ಅಂದ್ರೆ ಸುಮಾರು ಎಷ್ಟೋ ಭೂಮಿಯಿಂದ ಅರೌಂಡ್ ನಾವು ಹೇಳ್ತೀವಿ 100 ಕಿಲೋಮೀಟರ್, ಇದನ್ನೇ ಅಟ್ಮಾಸ್ಫಿಯರ್ ಅಂತೀವಿ. ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಕರ್ಮನ್ ಲೇಯರ್ ಅಂತ ಕರಿತೀವಿ. ಕರ್ಮನ್ ಪದರು, ದ ಕರ್ಮನ್ ಲೇಯರ್ ಅಂತ ಹೇಳಿ ಕರಿತೀವಿ. ವಿಚ್ ಆಕ್ಚುಲಿ ಸಪರೇಟ್ಸ್ ಓಕೆ ನಮ್ಮ ವಾತಾವರಣ ಮತ್ತು ಬಾಹ್ಯಾಕಾಶ. ರೈಟ್, ವಾತಾವರಣ ಮತ್ತು ಬಾಹ್ಯಾಕಾಶ ಅಂತೇಳಿ ಏನ್ ಮಾಡುತ್ತಿದೆ? ಕರ್ಮನ್ ಲೇಯರ್. ಹಾಗಿದ್ರೆ ಈ ವಾತಾವರಣ ಹೀಟ್ ಆಗ್ಲಿಕ್ಕೆ ಕಾರಣ ಯಾವುದು ಅಂದ್ರೆ ನಮ್ಮ ಟೆರೆಸ್ಟ್ರಿಯಲ್ ರೇಡಿಯೇಷನ್. ಅರ್ಥ ಆಯ್ತಲ್ಲ? ಹಾಗೆ ಈ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಹೀಟ್ ಆಗ್ತದ. ಹಾಗಿದ್ರೆ ಈ ಭೂಮಿ ಅಥವಾ ನಮ್ಮ ಏನದು ವಾತಾವರಣ ಹೀಟ್ ಆಗ್ಲಿಕ್ಕೆ ಕಾರಣ ಈ ನಮ್ಮ ಭೂಮಿಯಿಂದ ಹೋಗ್ತಕ್ಕಂಥ ಶಾಖ. ಹಾಗಾದ್ರೆ ಹೇಳಿ ಈ ಭೂಮಿಯಿಂದ ಮೇಲೆ ಹೋದಂಗೆಲ್ಲ ಶಾಖ ಏನಾಗ್ತದ? ಕಡಿಮೆ ಆಗ್ತದ. ಅದನ್ನೇ ನಾವೇನ ಕರಿತೀವಿ ಅಂದ್ರೆ ಓಕೆ ಇಳಿಕಾದರ, ಲ್ಯಾಪ್ಸ್ ರೇಟ್ ಅಂತ ಹೇಳಿ ಕರಿತೀವಿ. ರೈಟ್, ಇವಾಗ ಅದು ಬಟ್ ಆ ಕಾನ್ಸೆಪ್ಟ್ ನ ಇಲ್ಲಿ ಹೇಳ್ತಾ ಇಲ್ಲ. ಸೊ ನಾ ಇಲ್ಲಿ ಪ್ರೆಷರ್ ಬಗ್ಗೆ ತೆಗೆದುಕೊಳ್ತಾ ಇರೋದ್ರಿಂದ ಇಲ್ಲಿ ಎನ್ವಿರಾನ್ಮೆಂಟಲ್ ಲ್ಯಾಬ್ಸ್ ರೇಟು ಅಥವಾ ನಿಮ್ಮ ಬೇರೆ ಬೇರೆ ಸ್ಪಿಯರ್ಸ್ ಅಂತ ಬರ್ತದೆ, ವಲಯಗಳಂತ ಬರ್ತದ. ರೈಟ್, ಆ ಕಾನ್ಸೆಪ್ಟ್ ಅಥವಾ ಟೆಂಪರೇಚರ್ ಇನ್ವರ್ಷನ್, ಸ್ಟೇಬಲ್ ಅವೆಲ್ಲ ಹೇಳ್ತಾ ಇಲ್ಲ ನಾನಿಲ್ಲಿ. ಜಸ್ಟ್ ಒಂದು ಐಡಿಯಾ, ಯಾಕೆಂದ್ರೆ ಇಲ್ಲಿ ಏನಂತ ಬಂದಿದೆ, ಏನಂತ ಹೇಳ್ತಾ ಇದ್ದೀನಿ ನಾನಿಲ್ಲಿ. ಭೂಮಿ ಏನಿದೆಲ್ಲ ಕಾಯ್ಲಿಕ್ಕೆ ಕಾರಣ ಯಾವ್ದಾಗಿದ್ರೆ ನಮ್ಮ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂತ ಹೇಳಿ ಗೊತ್ತಿರ್ಬೇಕು. ಹಾಗಿದ್ರೆ ನಮಗೆ ಗೊತ್ತಾಯ್ತು. ರೈಟ್, ಮೇಲೆ ಹೋದಂಗೆಲ್ಲ ಟೆಂಪರೇಚರು ಕಡಿಮೆ ಆಗ್ತದ ಅಥವಾ ಡೆನ್ಸಿಟಿ ಕಡಿಮೆ ಆಗ್ತದ. ಯಾಕೆಂದ್ರೆ ಗ್ರಾವಿಟಿ ಅದರ್ ಪ್ಯಾರಾಮೀಟರ್ಸ್ ಅಂತ ಹೇಳಿದೆ. ಈಗ ಹಾಗಿದ್ರೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದೆ. ಏನಪ್ಪಾ ಅಂದ್ರೆ ಹಾಗಿದ್ರೆ ಇಲ್ಲಿ ಏರ್ ಮಾಲಿಕ್ಯೂಲ್ಸ್ ಇದೆ ಅಂತ ಗೊತ್ತಾಯ್ತು. ರೈಟ್, ಏನಾಯ್ತು ಹಾಗಿದ್ರೆ ನಂಬರ್ ಆಫ್ ಏರ್ ಮಾಲಿಕ್ಯೂಲ್ಸ್ ಅಂದ್ರೂ ಅದೇ ನೋಡಿ, ಡೋಂಟ್ ಕನ್ಫ್ಯೂಸ್. ನಂಬರ್ ಆಫ್ ಏರ್ ಮಾಲಿಕ್ಯೂಲ್ಸ್ ಅಥವಾ ಏರ್ ಪಾರ್ಟಿಕಲ್ಸ್. ಓಕೆ, ನಂಬರ್ ಆಫ್ ಏರ್ ಪಾರ್ಟಿಕಲ್ಸ್ ಅಂದ್ರೂ ಅದೇ ಈಕ್ವಲ್, ಅಥವಾ ಅದಕ್ಕೆ ಸಾಂದ್ರತೆ ಡೆನ್ಸಿಟಿ ಅಂದ್ರೂ ಅದೇ ಆಲ್ರೆಡಿ ಹೇಳಿದ್ದೀನಿ. ಅಥವಾ ಅದನ್ನ ಒತ್ತಡ ಅಂದ್ರೂ ಅದೇ. ಇನ್ಮೇಲೆ ಎಲ್ಲವನ್ನ ಕೂಡ ನಾವು ಸೇಮ್ ಆಗಿ ಟ್ರೀಟ್ ಮಾಡ್ಬೇಕಾಗ್ತದ. ಏನಾಗಿದ್ರೆ ಓಕೆ ನಮ್ಮ ಗಾಳಿಯ ಕಣಗಳ ಸಂಖ್ಯೆ, ಅಲ್ಲಿಯ ಸಾಂದ್ರತೆ ಅಂದ್ರೆ ಅಥವಾ ಒತ್ತಡ ಅಂದ್ರೆ ಎಲ್ಲವೂ ಒಂದೇ. ರೈಟ್, ಫೈನ್. ಈಗ ಹಾಗಿದ್ರೆ ಇಲ್ಲಿ ಏನ್ ಜಾಸ್ತಿ ಇದೆ ನಂಗಾಯ್ತು ಗ್ರೌಂಡ್ ಅಲ್ಲಿ? ಓಕೆ, ಸಾಂದ್ರತೆ ಜಾಸ್ತಿ ಇದೆ ಮೀನ್ಸ್ ಪ್ರೆಷರ್ ಜಾಸ್ತಿ ಇದೆ, ಮೀನ್ಸ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಯಾವ್ದ್ರ ಮಾಲಿಕ್ಯೂಲ್? ಏರ್ ಮಾಲಿಕ್ಯೂಲ್ ಏನಾಗಿದೆ? ಜಾಸ್ತಿ ಇದೆ. ಹಾಗಿದ್ರೆ ಇವಾಗ ಹೇಳಿ ನೋಡೋಣ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಏನಾದ್ರೂ ಕಮ್ಮಿ ಆದ್ರೆ ಏನ್ ಕಮ್ಮಿ ಆಗುತ್ತೆ? ಪ್ರೆಷರ್. ಅಥವಾ ಏನ್ ಕಮ್ಮಿ ಆಗುತ್ತೆ? ಡೆನ್ಸಿಟಿ. ಅಥವಾ ಡೆನ್ಸಿಟಿ ಕಮ್ಮಿ ಆಯ್ತು ಆಟೋಮೆಟಿಕ್ಲಿ ಏನ್ ಕಮ್ಮಿ ಆಗುತ್ತೆ? ಇಲ್ಲೇ ಅಲ್ಲಿಯ ಒತ್ತಡ. ಅದು ಹೆಂಗ್ ಕಮ್ಮಿ ಆಗುತ್ತದೋ ನೋಡಿ, ಆಲ್ರೆಡಿ ನಮಗೆ ಗೊತ್ತಿದೆ, ಬಟ್ ಸ್ಟಿಲ್ ಐ ವಿಲ್ ಎಕ್ಸ್ಪ್ಲೈನ್. ಸೊ ಹಾಗೆ ಜಸ್ಟ್ ಇಮ್ಯಾಜಿನ್, ಇಲ್ಲಿ ತುಂಬಾ ಇದಾವೆ ನಂಬರ್ ಆಫ್ ಮಾಲಿಕ್ಯೂಲ್ಸ್, ಡೆನ್ಸಿಟಿ ಅಥವಾ ಒತ್ತಡ ಇದೆ ಅಂತ ಅನ್ಕೊಳ್ಳಿ. ಈಗ ನಾನು ಏನ್ ಮಾಡ್ತಾ ಇದ್ದೀನಿ? ಟೆಂಪರೇಚರ್ ಸಪ್ಲೈ, ಉಷ್ಣಾಂಶವನ್ನು ಸಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿಂದ ಭೂಮಿಯ ಭಾಗದಿಂದ ಸರ್ಫೇಸ್ ಏನಿದೆ ಅಲ್ವಾ ಅದರಿಂದ ಸಪ್ಲೈ ಮಾಡ್ತಾ ಇದ್ದೀನಿ. ಹಾಗೆ ಯಾವಾಗ ಅಲ್ಲಿ ಏರ್ ಮಾಲಿಕ್ಯೂಲ್ಸ್ಗಳು ಅದನ್ನ ರಿಸೀವ್ ಮಾಡ್ತು ಅಂದ್ರೆ ಆಟೋಮೆಟಿಕ್ಲಿ ಏನಾಗುತ್ತೆ? ಹಾಗಿದ್ರೆ ಅದು ನಾನು ಹೇಳಿದೆ ನಿಮ್ಗೆ ಏನಾಗುತ್ತದ? ಇಟ್ ರಿಸೀವ್ಸ್ ದ ಹೀಟ್. ಅವಾಗ ಏನಾಗುತ್ತದೋ? ಹೀಟ್ ಆಗ್ತದ. ಹೀಟ್ ಆಯ್ತು ಅಂದ್ರೆ ಏನಾಗುತ್ತೆ ಅಂತ ಹೇಳಿದಾನೆ ಇಲ್ಲಿ? ವಾಲ್ಯೂಮು ಸ್ವಲ್ಪ ಬಿಗ್ ಆಗುತ್ತೆ. ಹಾಗಾದ್ರೆ ಮೇ ಬಿ
ಏನಾಯ್ತು ಇಲ್ಲಿ ಅಲ್ಲಿ ಯಾವ್ಯಾವ ಏರ್ ಮಾಲಿಕ್ಯೂಲ್ಸ್ ಇದೆ ಅಲ್ಲ ಅದೇನಾಗುತ್ತೆ ಟೆಂಪರೇಚರ್ ರಿಸೀವ್ ಮಾಡಿದ ತಕ್ಷಣ ಆ ಒಂದು ಏರ್ ಮಾಲಿಕ್ಯೂಲ್ಸ್ ಇಂದ ಆ ಏರ್ ಮಾಲಿಕ್ಯೂಲ್ಸ್ಗಳ ಗಾತ್ರ ಜಾಸ್ತಿ ಆಗುತ್ತೆ. ಹಾಗೆ ಜಾಸ್ತಿ ಆಯ್ತು ಅಂದ್ರೆ ಮೀನ್ಸ್ ಏನಾಗಿದೆ ಅಂದಂಗಾಯ್ತು ಹಾಗಾದ್ರೆ ಟೆಂಪರೇಚರ್ ಡ್ರಾಪ್ ಆಗಿದೆ. ಸೊ ಟೆಂಪರೇಚರ್ ಡ್ರಾಪ್ ಆಗಿದೆ ಅಥವಾ ವಿಕಸನ ಆಗಿದೆ ಅಂದ್ರೆ ಆಟೋಮೆಟಿಕ್ಲಿ ಸೊ ಏನಾಗುತ್ತೆ ಹಾಗಿದ್ರೆ ಅದರ ವೇಟ್ ಏನಾಗುತ್ತೆ, ಇದರ ವೇಟು ಕಡಿಮೆ ಆಗುತ್ತೆ. ಯಾವಾಗ ವೇಟ್ ಕಡಿಮೆ ಆಗುತ್ತಲ್ಲ ಆಟೋಮೆಟಿಕ್ಲಿ ಏನಾಗುತ್ತೆ ಹಾಗಿದ್ರೆ ಸ್ವಲ್ಪ ಮೇಲ್ಗಡೆ ಹೋಗುತ್ತೆ. ಸಾಂದ್ರತೆ ಕಮ್ಮಿ ಆಗಿದೆ ಅಂದ್ರೆ ಏನಾಗುತ್ತೆ ಅದು ಆಟೋಮೆಟಿಕ್ಲಿ ಏನಾಗುತ್ತೆ ಈಗ ಮೇಲ್ಗಡೆ ಹೋಗ್ಲಿಕ್ಕೆ ಶುರು ಆಗ್ತದ. ರೈಟ್, ಇವಾಗ ಇಲ್ಲಿತ್ತು ಮೇ ಬಿ ಅಗೇನ್ ಐಮ್ ರೈಟಿಂಗ್ ಬೇಕಾದ್ರೆ ಆಲ್ಟಿಟ್ಯೂಡ್ ಅಂತ ತಗೊಳ್ಳಿ, ಗ್ರೌಂಡ್ ಅಂತ ತಗೊಳ್ಳಿ, ಇದಾದ ನಂತರ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಂತ ಬರೀಬಹುದು. ರೈಟ್, ಸೊ ಯು ಕ್ಯಾನ್ ರೈಟ್ ಇನ್ ಕಿಲೋಮೀಟರ್ಸ್ ಬೇಕಾದ್ರೆ. ಓಕೆ, ಮತ್ತೆ ಟೆಂಪರೇಚರ್ ಕೊಡ್ತೀರಿ, ಮತ್ತೆ ವಿಕಸನ ಆಗ್ತದ. ವಿಕಸನ ಆದ ನಂತರ ವೇಟ್ ಏನಾಗುತ್ತೆ ಕಮ್ಮಿ ಆಗುತ್ತೆ, ಮತ್ತೆ ಮೇಲ್ಗಡೆ ಬರುತ್ತೆ. ಅಗೇನ್ ಮತ್ತೆ ಏನಾಗ್ಬೋದಾಗಿದ್ರೆ ಮೇಲೆ ಬಂದಂಗೆಲ್ಲ ಗ್ರಾವಿಟಿ ಕಮ್ಮಿ ಆಗೋದ್ರಿಂದ ಮತ್ತೆ ಏನಾಗುತ್ತೆ ಅದು ಹೀಚ್ತದ. ಓಕೆ, ವಿಕಸನ ಆಗುತ್ತೆ. ವಿಕಸನ ಆಯ್ತು ಟೆಂಪರೇಚರ್ ಮತ್ತೆ ಏನಾಗಬೇಕಾ ಕಮ್ಮಿ ಆಗಬೇಕು. ಯಾಕಂದ್ರೆ ಹೇಳಿದ್ದೀನಿ ಆಲ್ರೆಡಿ ಟೆಂಪರೇಚರ್ ಏನಾಗುತ್ತೆ ಕಡಿಮೆ, ಮತ್ತೆ ಮೇಲೆ ಹೋದಂಗೆಲ್ಲ ಇನ್ನು ಸೈಜ್ ಏನಾಗ್ಬೋದಪ್ಪ ಅಂದ್ರೆ ಇನ್ನು ಬಿಗ್ ಆಗಿ ಮತ್ತೆ ಟೆಂಪರೇಚರ್ ಏನಾಗ್ಬೋದು ಡ್ರಾಪ್ ಆಗ್ಬೋದು. ನಾನು ಯಾವಾಗಲೇ ಹೇಳಿದ್ದೆ ಈ ಉಷ್ಣಾಂಶದ ಇಳಿಕೆ ಎಲ್ಲಿ ಆಗ್ತಾ ಇದೆ ಇದು ವಿತ್ ಇನ್ ದಟ್ ಏರ್ ಪಾರ್ಸಲ್. ಹಾಗೆ ಏರ್ ಪಾರ್ಸಲ್ ಒಳಗಾದ್ರೆ ಅದಕ್ಕೆ ನಾನು ಏನು ಹೇಳಿದ್ದೆ ಅಡಿಯಾಬೆಟಿಕ್. ಏನು ಹೇಳಿದ್ನಪ್ಪ ಅದಕ್ಕೆ ನಾನು ಅಡಿಯಾಬೆಟಿಕ್. ಹಾಗಿದ್ರೆ ಈ ಅಡಿಯಾಬೆಟಿಕ್ ಏನಾಗ್ತಾ ಇದೆ ಇಲ್ಲಿ ವಿಕಸನ. ರೈಟ್, ಏನಾಗ್ತಾ ಇದೆಪ್ಪ ಇಲ್ಲಿ ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್. ಹಾಗಾದ್ರೆ ಯಾವಾಗ ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್ ಆಗ್ತಿತ್ತಲ್ಲ ಹಾಗಾದ್ರೆ ಅಲ್ಲಿ ಉಷ್ಣಾಂಶ ಏನಾಗಿದೆ ಉಷ್ಣಾಂಶ ಟೆಂಪರೇಚರ್ ಕಡಿಮೆ ಆಗಿದೆ. ಹಾಗಾಗಿ ಇದನ್ನೇ ನಾವೇನ ಕರಿಬಹುದಾಗಿದ್ರೆ ಕೂಲಿಂಗ್ ಅಂತ ಅಂದ್ರೆ ಇಲ್ಲಿ ಸೊ ಉಷ್ಣಾಂಶ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ. ಇನ್ಮೇಲೆ ನೆನ್ಪಿಟ್ಗಳೇ ಆಗಿದ್ರೆ ಯಾವಾಗ ಏರು ನೋಡಿ ಆಗಿದ್ರೆ ಇದನ್ನ ಡೆಡ್ಯೂಸ್ ಮಾಡೋದಾದ್ರೆ ಈ ಪಾಯಿಂಟ್ ಇಂದ ಸೊ ಯಾವಾಗ ಏರ್ ಏನಾಗ್ತಾ ಇದೆ ಇಲ್ಲಿ ಅಸೆಂಡ್ ಆಗ್ತಾ ಇದ್ದಾಗ ಏನಾಗುತ್ತೆ ಹಾಗಿದ್ರಲ್ಲಿ ಸೊ ಈ ತರ ಏರ್ ಪಾರ್ಸಲ್ ಏನಾಗುತ್ತೆ ಅದರ ಗಾತ್ರವನ್ನ ದೊಡ್ಡದು ಮಾಡ್ಕೊಳ್ತಾ ಹೋಗ್ತದ. ಮೀನ್ಸ್ ಸೊ ಟೆಂಪರೇಚರ್ ಏನಾಗ್ತಾ ಇದೆ ಹಾಗಿದ್ರೆ ಉಷ್ಣಾಂಶ ಟೆಂಪರೇಚರ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಹಾಗೆ ಟೆಂಪರೇಚರ್ ಕಡಿಮೆ ಆಗಿದೆ ಅಂದ್ರೆ ಇಟ್ ಈಸ್ ಕ್ಯಾನ್ ಕಾಲ್ಡ್ ಎಸ್ ಕೂಲಿಂಗ್. ರೈಟ್, ಸೊ ಏನಾಗ್ತಾ ಇದೆ ಕೂಲ್ ಆಗ್ತಾ ಇದೆ. ರೈಟ್, ಇದನ್ನೇ ನಾವೇನಿಂದ ಕರಿಬಹುದು ಹಾಗಿದ್ರೆ ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್. ರೈಟ್, ಅಡಿಯಾಬೆಟಿಕ್ ವಿಕಸನ ಅಥವಾ ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀನಿ. ಹಾಗಾದ್ರೆ ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್ ಆಗಿದೆ ಅಂದ್ರೆ ಸೊ ಅಲ್ಲಿ ಏನಾಗುತ್ತೆ ಹಾಗಿದ್ರೆ ಯೂಶುವಲಿ ಸೊ ಕೂಲಿಂಗ್ ಅಥವಾ ಎಕ್ಸ್ಪ್ಯಾನ್ಷನ್ ಮೀನ್ಸ್ ವಿಕಸನ ಏನಾಗುತ್ತೆ ಕೂಲಿಂಗ್. ಹಾಗಾದ್ರೆ ಇನ್ಮೇಲೆ ನೆನ್ಪಿಟ್ಕೊಳ್ರಿ. ಹಾಗಾದ್ರೆ ಕೂಲಿಂಗ್ ಮೀನ್ಸ್ ಇದನ್ನ ನಾವು ಇನ್ನೊಂದು ಏನಂತ ಕರಿಬಹುದು ಅಂದ್ರೆ ಇಲ್ಲಿ ಯೂಶುವಲಿ ಕಂಡೆನ್ಸೇಷನ್ ಏನಾಗ್ತಾ ಇದೆ ಹಾಗಾದ್ರೆ ಇಲ್ಲಿ ಸಾಂದ್ರೀಕರಣ ಜಾಸ್ತಿ ಆಗ್ತಾ ಇದೆ ಅಂತ. ರೈಟ್, ಏನ್ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಸಾಂದ್ರೀಕರಣ ಯೂಶುವಲಿ ಏನಾಗ್ತಾ ಇದೆ ಹಾಗಿದ್ರೆ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಈಗ ಈ ಸಾಂದ್ರೀಕರಣ ಓಕೆ ಜಾಸ್ತಿ ಆಗ್ತಾ ಇದೆ ಅದ್ರಿಂದ ಏನ್ ಲಾಭ ಅಂತ ನೀವು ನನಗೆ ಕೇಳಿದ್ರೆ ನೋಡಿ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ರೈಟ್, ಸೊ ಸಿಮಿಲರ್ಲಿ ಇದನ್ನ ಸ್ಟೇಟ್ ಅಂತ ತಗೊಳ್ಳಿ, ಸ್ಥಿತಿ ಅಂತ ತಗೊಳ್ತಾ ಇದ್ದೀನಿ. ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಉಷ್ಣಾಂಶ ತೆಗೆದುಕೊಳ್ತಾ ಇದ್ದೀನಿ. ಎಕ್ಸ್ ಆಕ್ಸಿಸ್ ನಾಗ ಉಷ್ಣಾಂಶ ಇದೆ ಅಂಡ್ ವೈ ಆಕ್ಸಿಸ್ ಒಳಗ ಸ್ಥಿತಿ ಇದೆ. ಯಾವ್ಯಾವ ಸ್ಥಿತಿ ಇದೀಪ ಯಾವ್ಯಾವ ಸ್ಥಿತಿಗಳಿದಾವೆ ಈಗ ನಮಗೆ ಗೊತ್ತಿರಂಗೆ. ಸೊ ಘನ ಸ್ಥಿತಿ ಇದೆ SR-ನೋ, ಅದೇ ರೀತಿಯಾಗಿ ದ್ರವ ಸ್ಥಿತಿ ಬರ್ತದ. ರೈಟ್, ಅದಾದ ನಂತರ ಬೇಕಾದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಅನಿಲ ಸ್ಥಿತಿ ಅಂತ ಹೇಳಿ ಬರೀಬಹುದು. ಕರೆಕ್ಟ್ರಾ? ಈಗ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ರೈಟ್ ಏನು ಟೆಂಪರೇಚರ್ ಯಾವಾಗ ಕಡಿಮೆ ಇದೆ ಇದೇನು 0 ಡಿಗ್ರಿ ಅಂತ ಅನ್ಕೊಳ್ಳಿ. ಆಕ್ಚುಲಿ ಹಾಗೆ ಉಷ್ಣಾಂಶ ಯಾವ್ದ್ರಲ್ಲಿ ಹೇಳ್ತಾ ಇದ್ದೀನಿ ನಾನಿಲ್ಲಿ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಹಾಗಿದ್ರೆ ಟೆಂಪರೇಚರ್ ನೋಡಿ ಕಡಿಮೆ ಇದೆ. ಏನಾಗಿದೆ ಇಲ್ಲಿ ಕಡಿಮೆ ಮೇ ಬಿ ಎಷ್ಟಂತ ತಗೊಳ್ಳೋಣ ಬೇಕಾದ್ರೆ ಅರೌಂಡ್ ಹೇಳ್ತಾ ಇದ್ದೀನಿ. ರೈಟ್, ಅರೌಂಡ್ ಕಮ್ಮಿ ಇದೆ. ಇಲ್ಲಿ ಮತ್ತೇನಿದೆ ಸ್ವಲ್ಪ ಜಾಸ್ತಿ, ಇದಕ್ಕಿಂತ ಕಮ್ಮಿ. ಇಲ್ಲಿ ಟೆಂಪರೇಚರ್ ಏನಾಗಿದೆ ಈಗ ಜಾಸ್ತಿ, ಇನ್ನೂ ಏನಾಗಿದೆ ಜಾಸ್ತಿ ಇದೆ. ಅಂದ್ರೆ ಅರ್ಥ ಏನು, ನೀವೇನಾದ್ರೂ ಘನಸ್ಥಿತಿಗೆ ಟೆಂಪರೇಚರ್ ಏನಾದ್ರೂ ಕೊಟ್ರಿ ಅಂತ ಅನ್ಕೊಳ್ಳಿ, ಅದೇನಾಗುತ್ತೆ ದ್ರವ. ಅದಕ್ಕೆ ಟೆಂಪರೇಚರ್ ಮತ್ತೆ ಜಾಸ್ತಿ ಮಾಡಿದ್ರಿ ಅಂದ್ರೆ ಅದೇನಾಗುತ್ತೆ ಮತ್ತೇನಾಗುತ್ತೆ ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ವಾಟ್ ವಿಲ್ ಹ್ಯಾಪನ್ ಅಂಡ್ ಇಟ್ ವಿಲ್ ಕನ್ವರ್ಟ್ಸ್ ಇಂಟು ಅನಿಲ. ಗ್ಯಾಸಿಫಿಕೇಶನ್ ಅಂತ ಕರಿತೀವಿ ಇದಕ್ಕೆ, ಲಿಕ್ವಿಫಿಕೇಶನ್. ಒಂದು ವೇಳೆ ಅನಿಲ ಸ್ಥಿತಿಯಲ್ಲಿ ಇದೆ ಅಂತ ಅನ್ಕೊಳ್ಳಿ, ಆ ಅನಿಲ ಸ್ಥಿತಿಗೆ ಟೆಂಪರೇಚರ್ ಅನ್ನ ಮತ್ತೇನ್ ಮಾಡಿದೀಯ ಹಾಗಿದ್ರೆ ಇಲ್ಲಿ ಕಡಿಮೆ ಮಾಡಿದೀಯಾ. ಆ ಟೆಂಪರೇಚರ್ ಕಡಿಮೆ ಮಾಡಿದ್ರೆ ಅನಿಲ ಇದ್ದದ್ದು ಏನಾಗುತ್ತೆ ದ್ರವ. ಸೊ ಆ ದ್ರವಕ್ಕೆ ಏನಾದ್ರೂ ಟೆಂಪರೇಚರ್ ಕಡಿಮೆ ಮಾಡಿದ್ರೆ ಅದೇನಾಗುತ್ತೆ ಮತ್ತೆ ಘನ. ಸೊ ರೈಟ್, ಇದನ್ನೇ ನಾವು ಏನಂತ ಕರಿತೀವಪ್ಪ ಅಂದ್ರೆ ಕಂಡೆನ್ಸೇಷನ್ ಏನಂತ ಕರಿತೀವಿ ಹಾಗಿದ್ರೆ ಕಂಡೆನ್ಸೇಷನ್. ಹಾಗಿದ್ರೆ ಈ ಸಾಂದ್ರೀಕರಣ ಆಗ್ಬೇಕು ಅಂದ್ರೆ ಯೂಶುವಲ್ ಅಲ್ಲಿ ಏನಾಗ್ತಾ ಇರ್ಬೇಕಾಗಿದ್ರೆ ಏನಾಗಬೇಕು ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್. ಹಾಗಾಗಿ ಒಂದು ವೇಳೆ ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್ ಇಲ್ಲ ಅಂದ್ರೆ ದೇರ್ ವಿಲ್ ಬಿ ನೋ ಕ್ಲೌಡ್, ದೇರ್ ವಿಲ್ ಬಿ ನೋ ರೈನ್ಫಾಲ್, ದೇರ್ ವಿಲ್ ಬಿ ನೋ ಅದರ್ ದ ಫಿನೋಮಿನನ್ಸ್ ವಿಚ್ ಆರ್ ಡಿಪೆಂಡೆಂಟ್.
ಓಕೆ, ಬೇರೆ ರೀತಿಯ ಯಾವುದೇ ರೀತಿಯಾಗಿರ್ತಕ್ಕಂತಹ ದ ಫ್ಯಾಕ್ಟರ್ಸ್ ದೇ ನೆವರ್ ಗೋನ್ನ ಹ್ಯಾಪನ್ ದೇರ್. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್, ರೈಟ್? ಸೊ ಹಾಗಿದ್ರೆ ಒಂದು ಕ್ಲಾರಿಟಿ ನಮ್ಗೆ ಏನ್ ಸಿಕ್ತು ಅಂದ್ರೆ, ಸೊ ಹಾಗಿದ್ರೆ ಮೇಲೆ ಹೋದಂಗೆಲ್ಲ ಸೊ ಏರ್ ಪಾರ್ಸಲ್ ಏನಾಗುತ್ತೆ, ಅಡಿಯಾಬೆಟಿಕಲಿ ಎಕ್ಸ್ಪ್ಯಾಂಡ್ ಆಗಿ ಟೆಂಪರೇಚರ್ ಅನ್ನ ಕಮ್ಮಿ ಮಾಡ್ತದ. ಮೀನ್ಸ್ ಮೇಲೆ ಹೋದಂಗೆಲ್ಲ ಕಂಡೆನ್ಸೇಷನ್ ಏನಾಗುತ್ತೆ, ಹಾಗಿದ್ರೆ ಕಂಡೆನ್ಸೇಷನ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಗೊತ್ತಾಯ್ತು. ಕಂಡೆನ್ಸೇಷನ್ ಆಗುತ್ತೆ ಜಾಸ್ತಿ. ಕಂಡೆನ್ಸೇಷನ್ ಜಾಸ್ತಿ ಆಗಿದೆ ಅಂದ್ರೆ ಮೇ ಬಿ ಅದು ಏನಾಗ್ಬೋದು, ಅನಿಲ ಇದ್ದಿದ್ದು ದ್ರವ ಆಗ್ತದ, ದ್ರವ ಇದ್ದಿದ್ದು ನಮಗೆ ಘನ ಸ್ಥಿತಿ ಆಗ್ತಕ್ಕಂತಹ ಚಾನ್ಸ್ ಇರುತ್ತೆ. ನೋಡಿ ಹಾಗಿದ್ರೆ ಮುಂದೆ ಈಗ ಇದನ್ನೇ ಮೇಲ್ಗಡೆಯಿಂದ ಕೆಳಗಡೆ ನೋಡ್ಕೊಂತ ಬನ್ನಿ. ಹಾಗಿದ್ರೆ ಓಕೆ, ಇಲ್ಲಿ ಓಕೆ ಫೈನ್, ಇಲ್ಲಿ ಟೆಂಪರೇಚರ್ ಏನಾಗಿದೆ, ಸ್ವಲ್ಪ ಜಾಸ್ತಿ ಇದೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಟೆಂಪರೇಚರ್ ಇಲ್ಲಿ ಕಮ್ಮಿ, ಇದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಟೆಂಪರೇಚರು ಕಮ್ಮಿ. ಅಂದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ, ಇದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಜಾಸ್ತಿ, ಹೌದಲ್ಲ? ಹಂಗಾಗಿ ನೀವು ಇಲ್ಲಿಂದ ಈಗ ನೋಡ್ಕೊಂತ ಬಂದ್ರೆ ಓಕೆ, ಇದಕ್ಕೂ ಕಂಪೇರ್ ಮಾಡಿದ್ರೆ ಇಲ್ಲಿ ಟೆಂಪರೇಚರ್ ರಿಲೇಟಿವ್ಲಿ ಜಾಸ್ತಿ, ಆಮೇಲೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಟೆಂಪರೇಚರ್ ಇದಕ್ಕೆ ರಿಲೇಟಿವ್ಲಿ ಜಾಸ್ತಿ. ಹಾಗಾಗಿ ನೋಡಿ, ಯಾವುದೋ ಒಂದು ಗಾಳಿಯ ಮಾಲಿಕ್ಯೂಲು ಕೆಳಗಡೆ ಬರಬೇಕಾದ್ರೆ ಏನಾಗ್ತಾ ಇದೆ, ಅಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನೆನ್ಪಿಟ್ಕೊಂಡ್ಬಿಡ್ಬೇಕು, ಯಾವಾಗ ರೈಟ್, ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಕಂಟ್ರಾಕ್ಷನ್. ಓಕೆ, ಏನಾಗ್ತದೆ, ಸಂಕೋಚನ ಆಗ್ತಾ ಇದೆ. ಯಾವಾಗ ಅಡಿಯಾಬೆಟಿಕ್ ಕಾಂಟ್ರಾಕ್ಷನ್ ಆಗುತ್ತಲ್ಲ, ಅವಾಗ ಆಟೋಮೆಟಿಕ್ಲಿ ಏನಾಗುತ್ತೆ, ಟೆಂಪರೇಚರು ಜಾಸ್ತಿ ಆಗ್ತದ. ಅಂಡ್ ಇಟ್ ಈಸ್, ಇದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ವಾರ್ಮಿಂಗ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ಇಷ್ಟೇ ನೆನ್ಪಿಟ್ಕೊಳ್ಳಿ. ಈಗ ನೀವು ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್ ಅಂತ ಅಂದ್ರೆ ಕೂಲಿಂಗ್ ಆಗ್ತದ, ಕಂಡೆನ್ಸೇಷನ್ ಆಗ್ತದ. ಅಡಿಯಾಬೆಟಿಕ್ ಕಾಂಟ್ರಾಕ್ಷನ್ ಅಂತ ಅಂದ್ರೆ ಅಲ್ಲಿ ಟೆಂಪರೇಚರು ಇನ್ಕ್ರೀಸ್ ಅಥವಾ ವಾರ್ಮಿಂಗ್ ಆಗ್ತದೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹಾಗಿದ್ರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್ ಈಸ್ ರೈಟ್. ಹಾಗಿದ್ರೆ ಆಲ್ರೆಡಿ ನಮಗೆ ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್ ಗೊತ್ತಾಯ್ತು, ಅಡಿಯಾಬೆಟಿಕ್ ಕಾಂಟ್ರಾಕ್ಷನ್ ಗೊತ್ತಾಯ್ತು. ಹಾಗಾಗಿ ಇಲ್ಲಿ ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡ್ಕೊಂಡ್ರೆ ಏರ್ ಮಾಲಿಕ್ಯೂಲ್ಸ್ ಇದೆ ಅನ್ನಂಗಾಯ್ತು ಇಲ್ಲಿ, ರೈಟ್? ಹಾಗಿದ್ರೆ ತುಂಬಾ ಏರ್ ಮಾಲಿಕ್ಯೂಲ್ಸ್ ಇದೆ. ಹಾಗೆ ಅಸ್ಯೂಮ್ ಮಾಡ್ತಾ ಇದ್ದೀನಿ ನಾನು 80 ಕಣಗಳಿದಾವೆ ಅಂತ ಅನ್ಕೊಳ್ಳಿ. ಈ 80 ಕಣಗಳು ನಾ ಏನ್ ಮಾಡ್ತಾ ಇದ್ದೀನಿ, ಟೆಂಪರೇಚರ್ ಸಪ್ಲೈ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಆ 80 ಕಣಗಳಾಗ ಒಂದು 20 ಕಣ ಏನಾಗ್ಬೋದಾಗಿದ್ರೆ ಉಷ್ಣಾಂಶವನ್ನು ಅಬ್ಸರ್ವ್ ಮಾಡ್ಬೋದಾ? ಆ ಉಷ್ಣಾಂಶವನ್ನು ಅಬ್ಸರ್ವ್ ಮಾಡಿದ್ರೆ ನಾವು ಏನ್ ಮಾಡ್ತಾವೆ, ಹಾಗಿದ್ರೆ ಎಕ್ಸ್ಪ್ಯಾಂಡ್ ಆಗ್ತವೆ. ಎಕ್ಸ್ಪ್ಯಾಂಡ್ ಆದ್ರೆ ವೇಟ್ ಏನಾಗುತ್ತೆ, ಕಮ್ಮಿ ಆಗ್ತದ. ವೇಟ್ ಕಮ್ಮಿ ಆದ್ರೆ ಏನಾಗುತ್ತೆ, ಅವ ಮೇಲೆ ಹೋಗ್ತವೆ. ಇಸ್ಕಾ ಮತ್ಲಬ್ ಇಲ್ಲಿ 80ರಲ್ಲಿ ಒಂದು 20 ಮೇಲೆ ಹೋಗ್ಬಿಟ್ರೆ ಎಷ್ಟು ಉಳಿತಲ್ಲಿ, ಎಷ್ಟು ಉಳಿತು, 60. ಹಾಗಿದ್ರೆ ನಾನು ಏನ್ ಹೇಳಿದೆ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಏನಾಯ್ತು, ಕಮ್ಮಿ ಆಯ್ತಾ ಜಾಸ್ತಿ ಆಯ್ತು ಹೇಳಿ? ಕಮ್ಮಿ ಆಯ್ತು. ವೆರಿ ಗುಡ್, ಕಮ್ಮಿ ಆಯ್ತು. ನಂಬರ್ ಆಫ್ ಮಾಲಿಕ್ಯೂಲ್ಸ್ ಕಮ್ಮಿ ಆಗಿದೆ ಅಂದ್ರೆ ಏನ್ ಕಮ್ಮಿ ಆಗಿದೆ ಅಲ್ಲಿ, ಡೆನ್ಸಿಟಿ. ಆ ಡೆನ್ಸಿಟಿ ಕಮ್ಮಿ ಆದ್ರೆ ಏನ್ ಕಮ್ಮಿ ಆಗಿದೆ ಅಂತ ಹೇಳಿ, ಪ್ರೆಷರ್. ಏನ್ ಕಮ್ಮಿ ಆಗಿದೆ, ಪ್ರೆಷರ್. ಹಾಗಿದ್ರೆ ಟೆಂಪರೇಚರ್ ಜಾಸ್ತಿ ಕೊಟ್ಟಂಗೆಲ್ಲ ಪ್ರೆಷರ್ ಏನಾಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ. ಸೊ ಹಾಗಾಗಿ ಇದನ್ನೇ ನಾವು ಓಪನ್ ಸಿಸ್ಟಮ್ ಒಳಗ ಟೆಂಪರೇಚರ್ಗೂ ಮತ್ತು ಪ್ರೆಷರ್ಗೂ ಯಾವ ತರ ರಿಲೇಶನ್ಶಿಪ್ ಇದೆ ಅಂತ ಹೇಳಿ ಗೊತ್ತಿರಬೇಕು, ರೈಟ್? ಆಮೇಲೆ ಇನ್ನೊಂದು ಇದನ್ನ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಂಡ್ರೆ ರೈಟ್, ಏನ್ ಹಾಗಿದ್ರೆ ಸೊ ಯಾವಾಗ ಟೆಂಪರೇಚರ್ ಅನ್ನ ಸಪ್ಲೈ ಮಾಡ್ತೀವಿ ಅವಾಗ ಆಟೋಮೆಟಿಕ್ಲಿ ಯಾವ ಪ್ರೊಸೆಸ್ ಆಗ್ತದ, ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್. ಏನಾಗುತ್ತೆ ಹಾಗಿದ್ರೆ ಇಲ್ಲಿ ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಯಾವಾಗ ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್ ಆಗುತ್ತಾ ಅವಾಗ ಏನಾಗುತ್ತೆ ಹಾಗಿದ್ರೆ, ಏನಾಗುತ್ತದ ಓಕೆ, ಒಂದು ಏರ್ ಏನಾಗ್ತಾ ಇದೆ, ಅಸೆಂಡ್ ಆಗ್ತಾ ಇದೆ. ಏನಾಗ್ತಾ ಇದೆ, ಏರ್ ಮೇಲೆ ಹೋಗ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಹಾಗೆ ಏರ್ ಅಸೆಂಡ್ ಆಗ್ತಾ ಇದೆ ಅಂದ್ರೆ ಓಕೆ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಗ್ರೌಂಡ್ ಅಲ್ಲಿ ಏನಾಗ್ತಾ ಇದಾವೆ, ಕಮ್ಮಿ. ಮೀನ್ಸ್ ಡೆನ್ಸಿಟಿ ಕಮ್ಮಿ, ಮೀನ್ಸ್ ರೈಟ್ ಪ್ರೆಷರ್ ಕಮ್ಮಿ. ಹಾಗೆ ನೆನ್ಪಿಟ್ಕೊಳ್ಳಿ, ಯಾವಾಗ ಏರ್ ಅಸೆಂಡ್ ಆಗುತ್ತೆ ಅವಾಗ ಪ್ರೆಷರ್ ಏನಾಗುತ್ತೆ, ಆ ಏರಿಯಾದಲ್ಲಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಕಮ್ಮಿ. ಹಾಗಾಗಿ ಅಸೆಂಡಿಂಗ್ ಏರ್ ಕ್ರಿಯೇಟ್ಸ್ ಲೋ ಪ್ರೆಷರ್. ಹಾಗೆ ಎಲ್ಲೆಲ್ಲಿ ಏರೋ ಅಸೆಂಡ್ ಆಗುತ್ತೋ, ಎಲ್ಲೆಲ್ಲಿ ಏರೋ ಮೇಲ್ಗಡೆ ಹೋಗುತ್ತಲ್ಲ, ಸೊ ರೈಟ್, ಇದನ್ನ ನಾವು ಜಾಗ್ರಫಿ ಒಳಗ ಇನ್ಸ್ಟೇಬಲ್, ಅಸ್ಥಿರ ಸ್ಥಿತಿ ಅಂತ ಕರಿತೀವಿ. ಇನ್ಸ್ಟೇಬಲ್ ಕಂಡೀಷನ್, ರೈಟ್? ಇನ್ ಜಾಗ್ರಫಿ ಒಳಗ ವಿ ಕಾಲ್ ಇಟ್ ಆಸ್ ಅಸ್ಥಿರ. ಓಕೆ, ಅಸ್ಥಿರ ಸ್ಥಿತಿ ಅಂತ ಹೇಳಿ ಕರಿತೀವಿ, ರೈಟ್? ಅಸ್ಥಿರ ಸ್ಥಿತಿ ಅಥವಾ ಇನ್ಸ್ಟೇಬಲ್ ಕಂಡೀಷನ್ ಅಂತ ಹೇಳಿ ಕರಿತೀವಿ. ಹಾಗೆ ಯಾವಾಗ ಇನ್ಸ್ಟೇಬಲ್ ಕಂಡೀಷನ್ ಇರುತ್ತಲ್ಲ, ಇಲ್ಲಿ ಯಾವ್ದು ಕ್ರಿಯೇಟ್ ಆಗ್ತದ, ಏರಿಯಾ ಲೋ ಪ್ರೆಷರ್ ಏರಿಯಾ. ಯಾಕಂದ್ರ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್ ಅವೆಲ್ಲ ಹೇಳಿದ್ದೀನಿ ಈಗ, ರೈಟ್? ಸಿಮಿಲರ್ಲಿ ಯಾವಾಗ ಏರ್ ಡಿಸೆಂಡ್ ಆಗುತ್ತಲ್ಲ, ಡಿಸೆಂಡ್ ಆಗಬೇಕಾದ್ರೆ ಏನ್ ಮಾಡ್ತಾ ಬರ್ತದ, ಈ ತರ ಪ್ರೆಸ್ ಮಾಡ್ತಾ ಬರ್ತದ. ಹಾಗಾಗಿ ಯಾವಾಗ ಅಡಿಯಾಬೆಟಿಕ್ ಕಾಂಟ್ರಾಕ್ಷನ್ ಆಗುತ್ತಲ್ಲ ರಿಲೇಟಿವ್ಲಿ, ಸೊ ರೈಟ್, ಏನಾಗುತ್ತೆ, ಏರೋ ಡಿಸೆಂಡ್ ಆಗುತ್ತೆ ಅಂತ ನೆನ್ಪಿಟ್ಕೋಬೇಕು. ಯಾವಾಗ ಡಿಸೆಂಡ್ ಆಗುತ್ತಲ್ಲ, ಇಟ್ ಕ್ರಿಯೇಟ್ಸ್ ಯಾವ ಏರಿಯಾ ಹಾಗಿದ್ರೆ,
ಹೈ ಪ್ರೆಷರ್ ಏರಿಯಾ. ಹಾಗೆ ಯಾವಾಗ ಅಡಿಯಾಬೆಟಿಕ್ ಕಾಂಟ್ರಾಕ್ಷನ್ ಆಗುತ್ತೋ ಅಲ್ಲಿ ಹೈ ಪ್ರೆಷರ್ ಏರಿಯಾ ಇದೆ, ಯಾವಾಗ ಎಕ್ಸ್ಪ್ಯಾನ್ಷನ್ ಆಗುತ್ತೋ ಅಲ್ಲಿ ಲೋ ಪ್ರೆಷರ್ ಏರಿಯಾ ಇದೆ. ಇದನ್ನೇ ನಾವು ಸ್ಟೇಬಲ್ ಕಂಡೀಷನ್, ಸ್ಥಿರ ಸ್ಥಿತಿ ಅಂತ ಹೇಳಿ ಕರಿತೀವಿ. ಸೊ ರೈಟ್, ವಿ ಕಾಲ್ ಇಟ್ ಆಸ್ ಸ್ಟೇಬಲ್ ಕಂಡೀಷನ್ ಅಥವಾ ಸ್ಥಿರ ಸ್ಥಿತಿ ಅಂತ ಹೇಳಿ ಕರಿತೀವಿ. ರೈಟ್, ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ರೈಟ್, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಸೇಮ್. ಕ್ಲಿಯರ್ ಇದು? ರೈಟ್, ಎಸ್, ಫೈನ್. ಇದಾದ ನಂತರ ಸೊ ರೈಟ್, ಹಾಗಿದ್ರೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ಸು ರೈಟ್, ಬೇಸಿಕ್ ಒಳಗೆ ನೋಡಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿವರೆಗೂ ಕ್ಲಿಯರ್ ಅಲ್ಲಪ್ಪ? ಎಸ್ ಆರ್ ನೋ? ಇನ್ನು ಸ್ವಲ್ಪ ಚಿಕ್ಕದು ಮಾಡ್ತೀನಿ, ಏನೇನು ನಡೀತಾ ಇದೆ ಒಂದು ಐಡಿಯಾ ಬರಲಿ. ಓಕೆ, ಫೈನ್. ಸೊ ರೈಟ್, क्यों ये हम नहीं कर रहे? सो